Mantesh? Almost done, sir. Just yes, sir. You are on live, sir. ಓಕೆ. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಕರ್ನಾಟಕ CET ಕ್ಲಾಸ್ಗಳಿಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದೀಗ ಬಯಾಲಜಿ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಪುಟ್ಟಸ್ವಾಮಯ್ಯ ಅವರ ಹತ್ರ ಹೋಗೋಣ. ಸರ್, ಗೋ ಹೆಡ್. ನೌ ಯು ಆರ್ ಆನ್ ಲೈವ್. Thank you, sir. Thank you. All the best. Thank you, sir. Thank you so much, sir. ನನ್ನ ಹೆಸರು ಡಾಕ್ಟರ್ ಬಿ ಪುಟ್ಟಸ್ವಾಮಯ್ಯ ಅಂತ ಹೇಳಿ. ನಾನು ಜೀವಶಾಸ್ತ್ರ ಉಪನ್ಯಾಸಕನಾಗಿ ಕಳೆದ 15 ವರ್ಷಗಳಿಂದ ಇದೇ ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಇನ್ ಗವರ್ನಮೆಂಟ್ PU ಕಾಲೇಜ್ ಲೊಕೇಟೆಡ್ ಅಟ್ ಕುಣಿಗಲ್. ಈ ದಿನ ನನಗೆ ಅಸೈನ್ ಮಾಡಿರೋಂಥ ಟಾಪಿಕ್ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್. ಈ ಚಾಪ್ಟರ್ ಸೆಕೆಂಡ್ PUC ಬಯಾಲಜಿನಲ್ಲಿ 13ನೇ ಚಾಪ್ಟರ್. ಈ ಚಾಪ್ಟರ್ನ ಡಿಸ್ಕಸ್ ಮಾಡಲಿಕ್ಕೆ ನಮಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ಸ್, ಒಂದಷ್ಟು ಟರ್ಮ್ಸ್ಗಳದ್ದು ಮೀನಿಂಗ್ ತುಂಬಾನೇ ಇಂಪಾರ್ಟೆಂಟ್. ಆ ಟರ್ಮ್ಸ್ಗಳನ್ನ ತಿಳ್ಕೊಂಡು ಅದಾದ ನಂತರ MCQs ನ ಸಾಲ್ವ್ ಮಾಡೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು, ಇದು ಇವತ್ತಿನ ಕ್ಲಾಸಿನ ಪ್ಲಾನ್. ಮೊದಲನೇದಾಗಿ ಈ ಟಾಪಿಕ್ ನಲ್ಲಿ ಇರುವಂತಹ ಹೆಡ್ಡಿಂಗ್ ನ ನೋಡಿ, ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಈ ಎರಡರದ್ದು ಮೀನಿಂಗ್ ನಮಗೆ ಪರಿಚಯ ಇರಬೇಕು. ಆರ್ಗ್ಯಾನಿಸಮ್ಸ್ ಮತ್ತೆ ಪಾಪ್ಯುಲೇಷನ್. ಆರ್ಗ್ಯಾನಿಸಮ್ ಇಸ್ ನಥಿಂಗ್ ಬಟ್ it is the living entity or living component of an ecosystem called organism. Population is the group of living organisms which comes under the same species, right? ಒಂದೇ ಸ್ಪೀಸೀಸ್ ನಲ್ಲಿ ಇರತಕ್ಕಂತ ಆರ್ಗ್ಯಾನಿಸಮ್ಸ್ ಗುಂಪನ್ನ we call it as population. And we know the meaning of abiotic ಮತ್ತೆ biotic. ಕೇಳಿದ್ರಾ ಇಲ್ಲ ಈ ಟರ್ಮ್ಸ್ ಎರಡು? abiotic components ಮತ್ತೆ biotic components, ಈ ಎರಡು ಹೆಸರುಗಳನ್ನ ಕೂಡ ಕೇಳಿರ್ತೀರಿ. abiotic components are the non living components present in the ecosystem. ಜೀವ ಇಲ್ಲದೆ ಇರತಕ್ಕಂತ ಎಲಿಮೆಂಟ್ಸ್ ಗಳನ್ನ abiotic ಅಂತ ಹೇಳಿನು. biotic are the living components of the ecosystem called biotic factors. ಈ ಎರಡದು ಮೀನಿಂಗ್ ಗೊತ್ತಿರಬೇಕು. ಯಾವ ಜಾಗದಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ತವೋ ಆ ಜಾಗನ we call it as habitat. ಈ ಹೆಸರು ಕೂಡ habitat or ecosystem. It's a place where the living organisms are present. Last one is ecology. ಕೇಳಿದಿರಾ ಈ ಟರ್ಮ್? Ecology is the study of interaction between abiotic and biotic factors or living and non-living factors. ಯಾವ ಜಾಗನಲ್ಲಿ ಈ ತರ ಇಂಟ್ರಾಕ್ಷನ್ ಬಿಟ್ವೀನ್ abiotic and biotic factors ನ ನೋಡ್ತಿರೋ ಆ ಜಾಗನ we call it as habitat. And how exactly ಈ abiotic and biotic factors are interconnected, this we're going to learn under a branch called ecology or environmental biology. ವೆಲ್, ಈ ಟಾಪಿಕ್ ನಲ್ಲಿರುವಂತ ಮೇನ್ ಕಂಟೆಂಟ್ಸ್ ಗಳನ್ನ ಅಷ್ಟೇ 10 ಮಿನಿಟ್ ಸಿನಾಪ್ಸಿಸ್ ಗೋಸ್ಕರ ನಾನು ಬಳಸ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಗ್ರಾಫ್ ಇದೆ, ಈಗ ನೀವು ನೋಡ್ತಾ ಇದ್ರಲ್ಲ ಗ್ರಾಫ್. ಈ ಗ್ರಾಫ್ ಏನನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಹೌ ಡಿಫರೆಂಟ್ ಬಯೋಮ್ಸ್, ಬಯೋಮ್ ನಥಿಂಗ್ ಬಟ್ ಹ್ಯಾಬಿಟ್ಯಾಟ್, ಡಿಫರೆಂಟ್ ಬಯೋಮ್ಸ್ ಆರ್ ಎಸ್ಟಾಬ್ಲಿಷ್ಡ್ ಓವರ್ ದಿ ಅರ್ತ್. ಹೇಗೆ ಬೇರೆ ಬೇರೆ ತರ ಹ್ಯಾಬಿಟ್ಯಾಟ್ಸ್ ಗಳು, ಇಕೋಸಿಸ್ಟಮ್ಸ್ ಗಳು ಭೂಮಿನಲ್ಲಿ ಬಂದಿದಾವೆ ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಈ ಚಾರ್ಟ್. ಲುಕ್ ಅಟ್ ದಿಸ್ ಚಾರ್ಟ್ ಕೇರ್ಫುಲಿ. ಇಲ್ಲಿ y ಆಕ್ಸಿಸ್ ನಲ್ಲಿರೋದು ಮೀನ್ ಆನ್ಯುವಲ್ ಟೆಂಪರೇಚರ್ ಅಂಡ್ x ಆಕ್ಸಿಸ್ ನಲ್ಲಿರೋದು ಮೀನ್ ಆನ್ಯುವಲ್ ಪ್ರೆಸಿಪಿಟೇಷನ್ ಆರ್ ದಿ ರೈನ್ಫಾಲ್, ಅವೈಲಬಿಲಿಟಿ ಆಫ್ ವಾಟರ್ ಆಫ್ ಪ್ರೆಸಿಪಿಟೇಷನ್ ಅಂಡ್ ಮೀನ್ ಆನ್ಯುವಲ್ ಟೆಂಪರೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಒಂದು ಜಾಗದ ಟೆಂಪರೇಚರ್, ಒಂದು ಜಾಗದಲ್ಲಿ ಆ ಜಾಗದಲ್ಲಿ ಸಿಗುವಂತ ವಾಟರ್ ಅವೈಲಬಿಲಿಟಿ, ಈ ಎರಡು ಡಿಸೈಡ್ ಮಾಡುತ್ತೆ ಯಾವ ತರ ಬಯೋಮ್, ಯಾವ ತರ ಹ್ಯಾಬಿಟ್ಯಾಟ್ ಆ ಜಾಗದಲ್ಲಿ ಇರಬೇಕು ಅಂತ ಹೇಳಿ. ಒಂದು ಎಕ್ಸಾಂಪಲ್ ಅನ್ನ ಅಷ್ಟೇ ಇಲ್ಲಿ ತೋರಿಸ್ತೀನಿ. ಡೆಸರ್ಟ್ ಹ್ಯಾಬಿಟ್ಯಾಟ್ ಕೇಳಿದಿರಾ ಇಲ್ಲ? ಝೀರಿಕ್ ಹ್ಯಾಬಿಟ್ಯಾಟ್ ಆರ್ ಡೆಸರ್ಟ್ ಕಂಡೀಷನ್ಸ್ ಕೇಳಿರ್ತೀರಾ ಈ ಹೆಸರನ್ನ. ಈ ಝೀರಿಕ್ ಹ್ಯಾಬಿಟ್ಯಾಟ್ ಆರ್ ಡೆಸರ್ಟ್ ಬಯೋಮ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿರುವಂತ ಮೀನ್ ಆನ್ಯುವಲ್ ಟೆಂಪರೇಚರ್ ಮತ್ತೆ ಆನ್ಯುವಲ್ ಪ್ರೆಸಿಪಿಟೇಷನ್ ಅಂದ್ರೆ ರೈನ್ಫಾಲ್, ಇವರಿಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಬ್ಸರ್ವ್ ದಿಸ್ ಕೇರ್ಫುಲಿ. 50
ಗಿಂತಲೂ ಕಡಿಮೆ ಮೀನ್ ಆನ್ಯುಯಲ್ ಪ್ರೆಸಿಪಿಟೇಷನ್ ಇದ್ದು, ಅಂದ್ರೆ ಆನ್ಯುಯಲ್ ರೇನ್ಫಾಲ್ 50 ಸೆಂಟಿಮೀಟರ್ಸ್ ಗಿಂತಲೂ ಕಡಿಮೆ ಇದ್ದು, ಜೊತೆಗೆ ಆನ್ಯುಯಲ್ ಮೀನ್ ಆನ್ಯುಯಲ್ ಟೆಂಪರೇಚರ್ 5 ಡಿಗ್ರಿಯಿಂದ 20 to 23 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಆ ಜಾಗ, ಆ ತರ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರೋ ಜಾಗ ಡೆಸರ್ಟ್ ಆಗಿ ಡೆವಲಪ್ ಆಗುತ್ತೆ. ಹಾಗೇನೆ ಆರ್ಟಿಕ್ ಟಂಡ್ರಾ ಇರಬಹುದು, ಇಲ್ಲ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಅಬ್ಸರ್ವ್ ದಿಸ್, ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಆನ್ಯುಯಲ್ ರೈನ್ಫಾಲ್ ಈಸ್ ಫ್ರಮ್ 150 ಸೆಂಟಿಮೀಟರ್ಸ್ annual rainfall or annual precipitation to 420 or 430 centimeters per year, and mean annual temperature is about 20 or between 20 to 25 degrees centigrade or 26 degrees centigrade. ಈ ತರ mean annual temperature ಮತ್ತೆ precipitation decides the type of biome in that particular geographical area. ಇದೊಂದು ಚಾರ್ಟ್ ಇದೆ ನಿಮ್ಮ ಸಿಲೆಬಸ್ ನಲ್ಲಿ. Move on to the next slide. Well, next heading you have is about the abiotic factors. Different types of abiotic factors. ಆಗಲೇ ಹೇಳಿದ್ವಿ, abiotic factors are the non-living factors. ಜೀವ ಇಲ್ಲದೆ ಇರುವಂತ, ಈ ಜೀವ ಇಲ್ಲದೆ ಇರುವಂತ abiotic factors are very much essential for the survival of the life. ಇಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬದುಕಬೇಕಿದ್ರೆ ಈ abiotic ಫ್ಯಾಕ್ಟರ್ಸ್, ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ಆ ಹೆಸರುಗಳನ್ನ ನೀವು ಸಿಲೆಬಸ್ ನಲ್ಲಿ ಕೇಳಿದ್ರಿ. ಅದರಲ್ಲಿ ಫಸ್ಟ್ ಒನ್ ಲೈಟ್. ಲೈಟ್ ಈಸ್ ಒನ್ ಆಫ್ ದಿ abiotic ಫ್ಯಾಕ್ಟರ್ ವಿಚ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ದಿ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆಗ್ಬೇಕಿದ್ರೆ, ಆಹಾರ ತಯಾರಾಗಬೇಕಿದ್ರೆ ಲೈಟ್ ಬೇಕೇ ಬೇಕು. ಪ್ಲಾಂಟ್ಸ್ ನಲ್ಲಿ ಫ್ಲವರ್ ಪ್ರೊಡಕ್ಷನ್ ಆಗ್ಬೇಕಿದ್ರು ಕೂಡ ಲೈಟ್ ಇಸ್ ಇಂಪಾರ್ಟೆಂಟ್. ಹಾಗೇನೆ ವಾಟರ್ದು ಟೆಂಪರೇಚರ್, pH, salinity ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದಿ normal metabolic activities of the cells or the body. Again, photosynthesis ge one of the raw material yaru, it's again water. Third one is soil particle size, type of the nutrients present in the soil decides the type of vegetation. So one soil alli soil particle size estide, hagene aa soil alli water holding capacity estide, ಹಾಗೆ ಯಾವ ತರ ನ್ಯೂಟ್ರಿಯೆಂಟ್ಸ್ ಇದೆ ಆ ಸಾಯಿಲ್ ಅಲ್ಲಿ, ಇವು ಡಿಸೈಡ್ ಮಾಡುತ್ತೆ ಯಾವ ತರ ಪ್ಲಾಂಟ್ಸ್ ಆ ಜಾಗದಲ್ಲಿ ಬೆಳಿಬೇಕು ಅಂತ ಹೇಳಿ. ಲಾಸ್ಟ್ ಒನ್ ಈಸ್ ಟೆಂಪರೇಚರ್. ಭೂಮಿ ಮೇಲೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಮೇನ್ ರೀಸನ್ ಈಸ್ ಟೆಂಪರೇಚರ್. ಈಕ್ವೇಟರ್ ರೀಜನ್ ಅಲ್ಲಿ ದಿ ಟೆಂಪರೇಚರ್ ಈಸ್ ವೆರಿ ಹೈ, ದೇರ್ಫೋರ್ ದಿ ಡಿಸ್ಟ್ರಿಬ್ಯೂಷನ್ ಅಂಡ್ ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್ಸ್ ಈಸ್ ಕ್ವೈಟ್ ಹೈ. ಮೂವಿಂಗ್ ಟುವರ್ಡ್ಸ್ ದಿ ಪೋಲಾರ್ ರೀಜನ್, ನಾರ್ತ್ ಮತ್ತೆ ಸೌತ್ ಪೋಲ್ಸ್ ಕಡೆಗೆ ಮೂವ್ ಆಗ್ತಾ ಡೈವರ್ಸಿಟಿ ಮತ್ತೆ ಡೆನ್ಸಿಟಿ ಎರಡೂ ಕಡಿಮೆ ಆಗುತ್ತೆ ಡ್ಯೂ ಟು ಡಿಕ್ರೀಸ್ ಇನ್ ಟೆಂಪರೇಚರ್. ಈ ಟೆಂಪರೇಚರ್ ಮತ್ತೆ ವಾಟರ್ ಈ ಎರಡು ಕಡೆಗೆ ಇನ್ನು ಎರಡು ಹೊಸ ಟರ್ಮ್ಸ್ ಗಳು ಬರ್ತವೆ. ವಾಟರ್ ನಲ್ಲಿ ಯೂರಿ ಎಲೈನ್, ಸ್ಟೀನೋ ಹೆಲೈನ್ ಅಂತ ಹೇಳಿ ಎರಡು ಟರ್ಮ್ಸ್ ಗಳು. ವೈಡ್ ರೇಂಜ್ ಸಲಿನಿಟಿನ ಟಾಲರೇಟ್ ಮಾಡೋರನ್ನ ಯೂರಿ ಹೆಲೈನ್ ಅಂತ ಹೇಳಿ, ನ್ಯಾರೋ ರೇಂಜ್ ಸಲಿನಿಟಿನ ಟಾಲರೇಟ್ ಮಾಡೋರನ್ನ ಸ್ಟೀನೋ ಹೆಲೈನ್ ಅಂತ ಹೇಳಿ ಕರಿತೀವಿ. ನೆನಪಿರುತ್ತೆ ಇಲ್ಲ ಎರಡು ಟರ್ಮ್ಸ್ ಗಳು, ಯು ಹೆಲೈನ್ ಮತ್ತೆ ಸ್ಟೀನೋ ಹೆಲೈನ್ ಇನ್ ವಾಟರ್. ಸೆಕೆಂಡ್ ಒನ್ ಟೆಂಪರೇಚರ್. ಟೆಂಪರೇಚರ್ ಅಲ್ಲಿ ಯೂರಿ ಥರ್ಮಲ್ ಮತ್ತೆ ಸ್ಟೀನೋ ಥರ್ಮಲ್ ಎರಡು ಟರ್ಮ್ಸ್ ಗಳು ಇಂಪಾರ್ಟೆಂಟ್. ವೈಡ್ ರೇಂಜ್ ಟೆಂಪರೇಚರ್ ಗೆ ಟಾಲರೇಟ್ ಮಾಡೋ ಆರ್ಗ್ಯಾನಿಸಮ್ಸ್ ಗಳನ್ನ ವಿ ಕಾಲ್ ಇಟ್ ಅಸ್ ಯೂರಿ ಥರ್ಮಲ್ ಆರ್ಗ್ಯಾನಿಸಮ್ಸ್. ಹಾಗೆ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್ ಅನ್ನ ಟಾಲರೇಟ್ ಮಾಡೋ ಆರ್ಗ್ಯಾನಿಸಮ್ಸ್ ಗೆ ದೇ ಆರ್ ಕಾಲ್ಡ್ ಸ್ಟೀನೋ ಥರ್ಮಲ್ ಆರ್ಗ್ಯಾನಿಸಮ್ಸ್. ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. ರೆಸ್ಪಾನ್ಸ್ ಟು abiotic ಫ್ಯಾಕ್ಟರ್ಸ್ ಅಂತ ಹೇಳಿ ಇನ್ನೊಂದು ಹೆಡ್ಡಿಂಗ್ ಇದೆ. ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಏರಿಯಾ. ಈ ಏರಿಯಾ ಮೇಲೆ ಕೂಡ ಜಾಸ್ತಿ ಸಾರಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ರೆಸ್ಪಾನ್ಸ್ ಟು abiotic ಫ್ಯಾಕ್ಟರ್ಸ್ ಇದೆ. abiotic ಫ್ಯಾಕ್ಟರ್ಸ್ ಆರ್ ದಿ ನಾನ್ ಲಿವಿಂಗ್ ಫ್ಯಾಕ್ಟರ್ಸ್. ಈ ನಾನ್ ಲಿವಿಂಗ್ ಫ್ಯಾಕ್ಟರ್ಸ್ ಲೈಕ್ ವಾಟರ್, ಟೆಂಪರೇಚರ್, ಸಾಯಿಲ್ ಅಂಡ್ ಸನ್ಲೈಟ್. ಈ abiotic ಫ್ಯಾಕ್ಟರ್ಸ್ ಹೌ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್. ಟೆಂಪರೇಚರ್ ಹೆಚ್ಚಾದಾಗ ಇಲ್ಲ ಕಡಿಮೆ ಆದಾಗ ಹೇಗೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಮಾಡ್ತವೆ ಟು ಕೋಪ್ ಆಫ್ ವಿತ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್. ವಾಟರ್ ಸಿಕ್ಕಿದಾಗ, ವಾಟರ್ ಇಲ್ಲದೆ ಇದ್ದಾಗ ಹೇಗೆ ಆರ್ಗ್ಯಾನಿಸಮ್ಸ್ ದೇ ರೆಗ್ಯುಲೇಟ್ ದೆಮ್ಸೆಲ್ಸ್ ಆರ್ ದೇ ಕನ್ಫರ್ಮ್
ಹೌ ಎಕ್ಸಾಕ್ಟ್ಲಿ ದೆ ರೆಸ್ಪಾಂಡ್ ಟು ಎಬಯೋಟಿಕ್ ಫ್ಯಾಕ್ಟರ್ಸ್ ಅದನ್ನ ಈ ಪ್ಯಾರಾಗ್ರಾಫ್ ನಲ್ಲಿ ಓದೋದಿದೆ. ಅದರಲ್ಲಿ 4 ಟೈಪ್ಸ್ ರೆಸ್ಪಾನ್ಸ್ ಗಳನ್ನ ನಮ್ಮ ಸಿಲೆಬಸ್ ನಲ್ಲಿ ಹೇಳ್ಕೊಟ್ಟಿದ್ದೀವಿ. ಒಂದು ರೆಗ್ಯುಲೇಷನ್ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಎನರ್ಜಿ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ರೆಗ್ಯುಲೇಷನ್ ಅಲ್ಲಿ ಆರ್ಗಾನಿಸಮ್ಸ್ ದೇ ಮೇಂಟೈನ್ ಕಾನ್ಸ್ಟೆಂಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್, ನಥಿಂಗ್ ಬಟ್ ಹೋಮಿಯೋಸ್ಟಾಸಿಸ್. Homeostasis nothing but maintenance of constant internal environment of the body. ಈ ತರ ರೆಗ್ಯುಲೇಟ್ ಮಾಡಬೇಕಿದ್ರೆ ಅಂದ್ರೆ ಹೊರಗಡೆ ಕಂಡೀಷನ್ ಏನೇ ಬದಲಾದ್ರೂ, ಹೊರಗಡೆ ಇರೋ ಎಬಯೋಟಿಕ್ ಕಂಡೀಷನ್ ಏನೇ ಬದಲಾದ್ರೂ ಬಾಡಿನಲ್ಲಿ ಏನು ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ, ಇಫ್ ದ ಬಾಡಿ ಮೇಂಟೈನ್ಸ್ ಕಾನ್ಸ್ಟೆಂಟ್ ಇಂಟರ್ನಲ್ ಕಂಡೀಷನ್ even with change in abiotic factors is called regulation. And second one, confirm. Most of the living organisms, 99% of the plants and animals are conforms. Conformers are the organisms which change themselves according to their surrounding abiotic factors. ಹೊರಗಡೆ ಇರುವಂತ ಎಬಯೋಟಿಕ್ ಫ್ಯಾಕ್ಟರ್ಸ್ಗೆ ತಕ್ಕಂತೆ ತಮ್ಮನ್ನ ತಾವು ಬದಲಾಯಿಸಿಕೊಂಡ್ರೆ ಅವರನ್ನ ಕನ್ಫರ್ಮ್ಸ್ ಅಂತ ಹೇಳಿ ಕರಿತೀವಿ. ಒಂದಷ್ಟು ಎಕ್ಸಾಂಪಲ್ಸ್ ಇದಾವೆ, ಆ ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಳ್ಬೇಕು. ಥರ್ಡ್ ಒನ್ ಈಸ್ ಮೈಗ್ರೇಷನ್. ಹೊರಗಡೆ ವಾತಾವರಣ ಬದಲಾದ್ರೆ ಕೆಲವು ಆರ್ಗ್ಯಾನಿಸಮ್ಸ್ ದೇ ಶಿಫ್ಟ್ ದೇರ್ ಒರಿಜಿನಲ್ ಹ್ಯಾಬಿಟ್ಯಾಟ್ ಟು ನಥಿಂಗ್ ಬಟ್ ಸ್ಟ್ರೆಸ್ಫುಲ್ ಕಂಡೀಷನ್ ಟು ಕಂಫರ್ಟಬಲ್ ರೀಜನ್. ಸೊ ಯಾವ ಜಾಗನಲ್ಲಿ ಅವ್ರಿಗೆ ಕಷ್ಟದ ವಾತಾವರಣ ಎಸ್ಟಾಬ್ಲಿಷ್ ಆಗುತ್ತೋ ಆ ಜಾಗನ ಬಿಟ್ಟು ಟೆಂಪ್ರರಿಯಾಗಿ ಒಳ್ಳೆ ವಾತಾವರಣ ಇರುವಂತ ಜಾಗಕ್ಕೆ ಆರ್ಗ್ಯಾನಿಸಮ್ಸ್ ಶಿಫ್ಟ್ ಆಗುವಂತ, ಟೆಂಪರರಿಯಾಗಿ ಶಿಫ್ಟ್ ಆಗುವಂತ ಪ್ರೋಸೆಸ್ ಅನ್ನ ವಿ ಕಾಲ್ ಇಟ್ as migration. ಲಾಸ್ಟ್ ಒನ್ is suspend. Suspending but organisms to tolerate unfavorable conditions or abiotic condition, they reduce their metabolic activity. ಅವ್ರದ್ದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡಿಕೊಂಡು ಅದೇ ಜಾಗನಲ್ಲಿ ಉಳ್ಕೊಳ್ತವೆ. ಆ ತರ ರಿಡಕ್ಷನ್ ಆಫ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಟು ಓವರ್ಕಮ್ ಸ್ಟ್ರೆಸ್ಫುಲ್ ಕಂಡೀಷನ್ ಕಾಲ್ಡ್ ಸಸ್ಪೆಂಡ್. ಇಲ್ಲೇನೇನೆ ವಿಂಟರ್ ಸ್ಲೀಪ್ ಮತ್ತೆ ಸಮ್ಮರ್ ಸ್ಲೀಪ್ ಕೇಳಿದಿರಾ ಇಲ್ಲ? ಹೈಬರ್ನೇಷನ್ ಮತ್ತೆ ಈಸ್ಟಿವೇಷನ್. ಈಸ್ಟಿವೇಷನ್ ಈಸ್ ಸಮ್ಮರ್ ಸ್ಲೀಪ್, ಹೈಬರ್ನೇಷನ್ ಈಸ್ ವಿಂಟರ್ ಸ್ಲೀಪ್. ಈ ಹೆಸರುಗಳನ್ನ ಕೇಳಿರ್ತೀರಿ. ಅದ್ರ ಜೊತೆಗೆ ಡಯಾಪಾಸ್ ಅಂತ ಹೇಳಿ ಕೂಡ ಒಂದು ಟರ್ಮ್ ಇದೆ, ಅದನ್ನ ಕೂಡ ಕೇಳಿರ್ತೀವಿ. ನೆಕ್ಸ್ಟ್ ಇಸ್ ಅಬೌಟ್ ದಿ ಅಡಾಪ್ಟೇಷನ್. ಅಡಾಪ್ಟೇಷನ್ ಇಸ್ ನಥಿಂಗ್ ಬಟ್ ಹೊಂದಾಣಿಕೆ. ಕೇಳಿದಿರಾ ಇಲ್ಲ ಕನ್ನಡದಲ್ಲಿ? ಅಡಾಪ್ಟೇಷನ್ ಅಂತ ಹೇಳಿದ್ರೆ ಎನಿ ಆಟ್ರಿಬ್ಯೂಟ್ ವಿಚ್ ಮೇಕ್ಸ್ ದಿ ಆರ್ಗ್ಯಾನಿಸಮ್ to survive and reproduce in its habitat. ಯಾವುದೇ ತರ ಬದಲಾವಣೆ ಆರ್ಗ್ಯಾನಿಸಮ್ಸ್ ನಲ್ಲಿ ಆದ್ರೆ ಜೀವಿಸ್ಲಿಕ್ಕೆ ಮತ್ತೆ ರೀಪ್ರೊಡಕ್ಷನ್ ಮಾಡ್ಲಿಕ್ಕೆ, ಈ ತರ ಹೊಂದಾಣಿಕೆನ ವಿ ಕಾಲ್ ಇಟ್ as adaptation. Adaptation is any attribute, ಯಾವುದೇ ಗುಣಲಕ್ಷಣ which makes the organism, ಅದು ಆರ್ಗ್ಯಾನಿಸಮ್ಸ್ ಅನ್ನ ಮಾಡಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಬದುಕಲಿಕ್ಕೆ ಮತ್ತೆ ರೀಪ್ರೊಡಕ್ಷನ್ ಮಾಡ್ಲಿಕ್ಕೆ. ಒಂದು ಆರ್ಗ್ಯಾನಿಸಮ್ ನಲ್ಲಿ ಆಗುವಂತ ಗುಣಲಕ್ಷಣಗಳು, ಬದಲಾವಣೆಗಳು, ಅವರನ್ನೇ ವಿ ಕಾಲ್ ಇಟ್ as adaptation. ಇವರಲ್ಲಿ ಝೀರಿಕ್ ಕಂಡೀಷನ್ಗೆ ಅಡಾಪ್ಟೇಷನ್, ಡೆಸರ್ಟ್ ಕಂಡೀಷನ್ಸ್ಗೆ ಅಡಾಪ್ಟೇಷನ್ ಬೈ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್, ಈ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಹೇಳ್ಕೊಟ್ಟಿರ್ತೀವಿ. ಹೈ ಆಲ್ಟಿಟ್ಯೂಡ್ಗೆ ಒಂದಷ್ಟು ಅಡಾಪ್ಟೇಷನ್ಸ್ ಆಗ್ತವೆ. ಎತ್ತರದ ಪ್ರದೇಶಕ್ಕೆ, ಸಮುದ್ರದ ಮಟ್ಟದಿಂದ ಮೇಲ್ಗಡೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ, ಫಿಸಿಯಾಲಜಿಕಲ್ ಅಡಾಪ್ಟೇಷನ್ಸ್ಗಳು. ಲೈಕ್ RBC ಕೌಂಟ್ ಜಾಸ್ತಿ ಆಗೋದು, ಆಕ್ಸಿಜನ್ ಬೈಂಡಿಂಗ್ ಕೆಪಾಸಿಟಿ ಆಫ್ ಹಿಮೋಗ್ಲೋಬಿನ್ ಡಿಕ್ರೀಸ್ ಆಗೋದು, ಇವೆಲ್ಲ ಕೂಡ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ ಆರ್ ಹೈ ಆಲ್ಟಿಟ್ಯೂಡ್ ಅಡಾಪ್ಟೇಷನ್ಸ್ ಅಲ್ಲಿ ಹೇಳ್ತೀವಿ. ಹಾಗೇನೆ ಕೋಲ್ಡ್ ಕಂಡೀಷನ್ಸ್ಗೆ, ಸ್ನೋ ಫಾಲಿಂಗ್ ಏರಿಯಾಸ್ ನಲ್ಲಿ ಇರುವಂತ ಕೆಲವು ಅನಿಮಲ್ಸ್ ನಲ್ಲಿ ಒಂದಷ್ಟು ಅಡಾಪ್ಟೇಷನ್ಸ್ ಇರ್ತವೆ. ಆ ಜಾಗಕ್ಕೆ ಹೊಂದ್ಕೊಳ್ಬೇಕು, ಆ ಲೋವರ್ ಟೆಂಪರೇಚರ್ಗೆ ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ದೇ ನೀಡ್ ಟು ಹ್ಯಾವ್ ಸಚ್ ಅಡಾಪ್ಟೇಷನ್ಸ್. ನೆಕ್ಸ್ಟ್ ಹೆಡಿಂಗ್ ಈ ಟಾಪಿಕ್ ನಲ್ಲಿ ಇರೋದು ಪಾಪ್ಯುಲೇಷನ್ ಆಟ್ರಿಬ್ಯೂಟ್ಸ್. ಪಾಪ್ಯುಲೇಷನ್ ಗುಣಲಕ್ಷಣಗಳನ್ನ ನಾವು ಹೇಗೆ ಡಿಸೈಡ್ ಮಾಡ್ತೀವಿ? ಪಾಪ್ಯುಲೇಷನ್ ನಥಿಂಗ್ ಬಟ್ a group of organisms which belongs to the same species, right? ಒಂದೇ ಸ್ಪೀಸ್ಗೆ ಸೇರುವಂತ ಜೀವಿಗಳ ಗುಂಪನ್ನ ವಿ ಕಾಲ್ ಇಟ್ as ಪಾಪ್ಯುಲೇಷನ್. ಸ್ಪೀಸೀಸ್ ನಥಿಂಗ್ ಬಟ್ ಇಂಟರ್ಬ್ರೀಡಿಂಗ್ ಪಾಪ್ಯುಲೇಷನ್ ಆರ್ ಇಂಟರ್ಬ್ರೀಡಿಂಗ್ ಇಂಡಿವಿಜುವಲ್ಸ್, ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ವಿಚ್ reproduce themselves to produce offsprings of fertile offsprings. ಈ ಡೆಫಿನೇಷನ್ ಅನ್ನ ಸ್ಪೀಸೀಸ್ ಗೆ ಹೇಳ್ಕೊಟ್ಟಿರ್ತೀವಿ. ಹ್ಯೂಮನ್ ಬೀಯಿಂಗ್ಸ್ ಕಮ್ಸ್ ಅಂಡರ್ ಒನ್ ಸ್ಪೀಸೀಸ್. ವಿ interbreed among ourselves to produce fertile offsprings. ಆ ತರ ಹ್ಯೂಮನ್ ಬೀಯಿಂಗ್ಸ್ ಗುಂಪನ್ನ ವಿ ಕಾಲ್ ಇಟ್ as a population, ಹ್ಯೂಮನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಹಾಗೇನೆ ಪಾಪ್ಯುಲೇಷನ್ ಇಸ್ ನಥಿಂಗ್ ಬಟ್ ಅ ಗ್ರೂಪ್ ಆಫ್ ಇಂಟರ್ಬ್ರೀಡ್ ಪಾಪ್ಯುಲೇಷನ್ ಆರ್ ಇಂಟರ್ಬ್ರೀಡಿಂಗ್ ಇಂಡಿವಿಜುವಲ್ಸ್. ಆ ಪಾಪ್ಯುಲೇಷನ್ ಗುಣಲಕ್ಷಣಗಳನ್ನ ನಾವು ಈ ಒಂದು 5 ಕ್ರೈಟೀರಿಯಾ ಮೇಲೆ ಡಿಸೈಡ್ ಮಾಡ್ತೀವಿ. ನಂಬರ್ 1, ಬರ್ತ್ ರೇಟ್, ನಂಬರ್ ಆಫ್ ಇಂಡಿವಿಜುವಲ್ಸ್ added to a population due to birth. ಕೇಳಿಲ್ಲ ಇಲ್ಲ? at a particular time in a particular geographical area, ಒಂದು ಜಾಗನಲ್ಲಿ ಎಷ್ಟು ಆರ್ಗ್ಯಾನಿಸಮ್ಸ್ ಗಳು ಆಡ್ ಆಗಿವೆ ಡ್ಯೂ ಟು ಬರ್ತ್.
ದಟ್ ಈಸ್ ಬರ್ತ್ ರೇಟ್, ಹಾಗೇನೆ ಡೆತ್ ರೇಟ್. ನಂಬರ್ ಆಫ್ ಡೆತ್ಸ್ ಅಕರ್ ಇನ್ ಅ ಪಾಪ್ಯುಲೇಷನ್ ಎಷ್ಟು ಕಡಿಮೆ ಆಗಿದೆ ಒಂದು ಪಾಪ್ಯುಲೇಷನ್ ಅಲ್ಲಿ ಇಂಡಿವಿಜುವಲ್ಸ್ ಗಳು ಡ್ಯೂ ಟು ಡೆತ್. ಹಾಗೆ ಸೆಕ್ಸ್ ರೇಷಿಯೋ ಕೇಳಿದಿರಾ ಇಲ್ಲ, ನಂಬರ್ ಆಫ್ ಮೇಲ್ಸ್ ಪರ್ ಫಿಮೇಲ್ ಇನ್ ಎ ಪಾಪ್ಯುಲೇಷನ್. ಒಂದು ಪಾಪ್ಯುಲೇಷನ್ ಅಲ್ಲಿ ಗಂಡಿಗೆ ಎಷ್ಟು ಹೆಣ್ಣುಗಳಿದಾವೆ, ಇದನ್ನ ಸೆಕ್ಸ್ ರೇಷಿಯೋ ಅಂತ ಹೇಳಿ. ಪಾಪ್ಯುಲೇಷನ್ ಡೆನ್ಸಿಟಿ ಇಸ್ ದಿ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಪ್ರೆಸೆಂಟ್ ಇನ್ ಎ ಪಾಪ್ಯುಲೇಷನ್. ಎಷ್ಟಿದ್ದಾರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಆ ಜಿಯೋಗ್ರಫಿಕಲ್ ಏರಿಯಾನಲ್ಲಿ ಇನ್ ಎ ಪರ್ಟಿಕ್ಯುಲರ್ ಟೈಮ್. ಅಂಡ್ ಏಜ್ ಡಿಸ್ಟ್ರಿಬ್ಯೂಷನ್, ಒಂದು ಪಾಪ್ಯುಲೇಷನ್ ಅಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ಗೆ ಸೇರುವಂತ ಇಂಡಿವಿಜುವಲ್ಸ್ ಎಷ್ಟಿದ್ದಾರೆ, ಈ 5 ಫ್ಯಾಕ್ಟರ್ಸ್ ಗಳು ಡಿಸೈಡ್ ಮಾಡುತ್ತೆ ಆ ಪಾಪ್ಯುಲೇಷನ್ ಹೆಚ್ಚಾಗ್ಬೇಕಾ ಇಲ್ಲ ಕಡಿಮೆ ಆಗ್ಬೇಕಾ ಅಂತ ಹೇಳಿ. ಅದನ್ನ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನೆಕ್ಸ್ಟ್ ಸ್ಲೈಡ್ ಒಂದಿದೆ ನೋಡಿ, ಅದೇ ಪಾಪ್ಯುಲೇಷನ್ ಸ್ಟೇಟಸ್ ಆರ್ ಗ್ರೋತ್ ಸ್ಟೇಟಸ್ ಆಫ್ ಅ ಪಾಪ್ಯುಲೇಷನ್. ಒಂದು ಪಾಪ್ಯುಲೇಷನ್ ಅಲ್ಲಿ ಗ್ರೋತ್ ಸ್ಟೇಟಸ್ ಹೇಗಿದೆ, ಆ ಪಾಪ್ಯುಲೇಷನ್ ಇನ್ನ ಸ್ವಲ್ಪ ವರ್ಷದಲ್ಲಿ ಹೆಚ್ಚಾಗತ್ತೆ ಇಲ್ಲ ಕಡಿಮೆ ಆಗುತ್ತೆ, ಇದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಈ 3 ಗ್ರಾಫ್. Look at the pyramids carefully. First one is expanding pyramid or expanding population. Expanding population ಅಂತ ಹೇಳಿದ್ರೆ ಈ ಪಾಪ್ಯುಲೇಷನ್ ಅಲ್ಲಿ 3 ಏಜ್ ಗ್ರೂಪ್ ಇರುವಂತ ಆರ್ಗಾನಿಸಮ್ಸ್ ಇದಾರೆ, ಪ್ರೀ ರಿಪ್ರೊಡಕ್ಟಿವ್, ರಿಪ್ರೊಡಕ್ಟಿವ್ ಅಂಡ್ ಪೋಸ್ಟ್ ರಿಪ್ರೊಡಕ್ಟಿವ್. ಪ್ರೀ ರಿಪ್ರೊಡಕ್ಟಿವ್ ಗ್ರೂಪ್ ಇರುವಂತ ಆರ್ಗಾನಿಸಮ್ಸ್ ಗಳು ಒಂದು ಪಾಪ್ಯುಲೇಷನ್ ಅಲ್ಲಿ ಹೆಚ್ಚಿದ್ರೆ, ಲಿಸನ್ ಟು ದಿಸ್ ಕೇರ್ಫುಲಿ, ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಗಳಂದ್ರೆ ಮಕ್ಕಳು ಇನ್ನೂ ರೀಪ್ರೊಡ್ಯೂಸ್ ಮಾಡಕ್ ಆಗ್ಲಿಲ್ಲ, ಇನ್ನು ರೀಪ್ರೊಡಕ್ಟಿವ್ ಎಬಿಲಿಟಿ ಬಂದಿಲ್ಲ, ಅವ್ರಿಗೆ ರೀಪ್ರೊಡಕ್ಟಿವ್ ಮೆಚುರಿಟಿ ಬಂದಿಲ್ಲ ಅಂತ ಮಕ್ಕಳುಗಳು ತುಂಬಾ ಜಾಸ್ತಿ ಇದ್ರೆ ಕಂಪೇರ್ ಟು ರೀಪ್ರೊಡಕ್ಟಿವ್ ಮತ್ತೆ ಪೋಸ್ಟ್ ರಿಪ್ರೊಡಕ್ಟಿವ್ ಪೀರಿಯಡ್ ನಲ್ಲಿರುವಂತ ಇಂಡಿವಿಜುವಲ್ಸ್ಗೆ ಆ ಪಾಪ್ಯುಲೇಷನ್ ಇನ್ನ ಸ್ವಲ್ಪ ವರ್ಷನಲ್ಲಿ ಹೆಚ್ಚಾಗ್ತಾ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ ಪೋಸ್ಟ್ ರಿಪ್ರೊಡಕ್ಟಿವ್ ಇರುವಂತ ಇಂಡಿವಿಜುವಲ್ಸ್ ಗಳು ಸ್ವಲ್ಪ ವರ್ಷದಲ್ಲಿ ಡೆತ್ ಆಗುತ್ತೆ, ರೀಪ್ರೊಡಕ್ಟಿವ್ ಇರೋರು ಪೋಸ್ಟ್ ರಿಪ್ರೊಡಕ್ಟಿವ್ಗೆ ಹೋಗ್ತಾರೆ, ಪ್ರೀ ರಿಪ್ರೊಡಕ್ಟಿವ್ ಇರೋರು ರಿಪ್ರೊಡಕ್ಟಿವ್ ಪೀರಿಯಡ್ಗೆ ಬರ್ತಾರೆ. ಸೊ ಇದರಿಂದ ಓವರ್ ಆಲ್ ಆ ಏರಿಯಾನಲ್ಲಿರುವಂತ ಆ ಪಾಪ್ಯುಲೇಷನ್ ಅಲ್ಲಿರುವಂತ ಇಂಡಿವಿಜುವಲ್ಸ್ ಗಳು ರೀಪ್ರೊಡಕ್ಷನ್ ಎಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಯಾವ ಗ್ರೂಪ್ ಅಲ್ಲಿ ಯಾವ ಪಾಪ್ಯುಲೇಷನ್ ಅಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಜಾಸ್ತಿ ಇರ್ತಾರೋ ಆ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಆಗಿ ಹೆಚ್ಚಾಗ್ತಾ ಬರುತ್ತೆ. ಯಾವ ಪಾಪ್ಯುಲೇಷನ್ ಅಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ ಕಮ್ಮಿ ಇರ್ತಾರೋ ಆ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಮಿಡಲ್ ಒನ್ ನೋಡಿ, ಸ್ಟೇಬಲ್ ಪಾಪ್ಯುಲೇಷನ್ ಅಲ್ಲಿ ಪ್ರೀ ರಿಪ್ರೊಡಕ್ಟಿವ್ ಮತ್ತೆ ರಿಪ್ರೊಡಕ್ಟಿವ್ ಪೋಸ್ಟ್ ರಿಪ್ರೊಡಕ್ಟಿವ್ ಆಲ್ಮೋಸ್ಟ್ ಸೇಮ್. ಹೀಗಿದ್ರೆ ಆ ಪಾಪ್ಯುಲೇಷನ್ ಅನ್ನ ಸ್ಟೇಬಲ್ ಪಾಪ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಲುಕ್ ಅಟ್ ದಿ ನೆಕ್ಸ್ಟ್ ಸ್ಲೈಡ್. ಪಾಪ್ಯುಲೇಷನ್ ಗ್ರೋತ್ ಯಾವಾಗ ಆಗುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಪಾಸಿಟಿವ್ ಯಾವಾಗ ಆಗುತ್ತೆ, ನೆಗೆಟಿವ್ ಯಾವಾಗ ಆಗುತ್ತೆ, ಈ 2 ಸ್ಲೈಡ್ ನ ಕೂಡ ಈ ಒಂದು ಪೇಜ್ ನ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಬಹುದು. ಪಾಪ್ಯುಲೇಷನ್ ಡೆನ್ಸಿಟಿ ಎನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಡ್ಯೂ ಟು ಇಮಿಗ್ರೇಷನ್. ಇಮಿಗ್ರೇಷನ್ ನಥಿಂಗ್ ಬಟ್ ದಿ ಅಡಿಷನ್ ಆಫ್ individuals to a habitat came from a different geographical area. ಹೊರಗಡೆಯಿಂದ ಬಂದವರು ಒಂದಷ್ಟು ಜನ ಸೇರ್ಕೊಂಡ್ರೆ ಅದು ಇಮಿಗ್ರೇಷನ್, ಅದರಿಂದ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಹಾಗೇನೆ ನ್ಯಾಟಾಲಿಟಿ ನಥಿಂಗ್ ಬಟ್ ದಿ ಬರ್ತ್ ಆಗೋದ್ರಿಂದ ಬರ್ತ್ ಆಗೋದ್ರಿಂದ ಇಂಡಿವಿಜುವಲ್ಸ್ ಆಡ್ ಅಪ್ ಆಗ್ತವೆ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಮಾಡುವಂತ ಫ್ಯಾಕ್ಟರ್ಸ್ ಇಮಿಗ್ರೇಷನ್ ಅಂಡ್ ನ್ಯಾಟಾಲಿಟಿ. ಪಾಪ್ಯುಲೇಷನ್ ಡೆನ್ಸಿಟಿನ ಕಡಿಮೆ ಮಾಡುವಂತ 2 ಫ್ಯಾಕ್ಟರ್ಸ್, ನಂಬರ್ 1 ಮಾರ್ಟಾಲಿಟಿ ಆರ್ ಡೆತ್ ರೇಟ್ ಆಫ್ ಡೆತ್ಸ್ ಅಕರ್ ಇನ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆರ್ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಕಾಲ್ಡ್ ಮಾರ್ಟಾಲಿಟಿ. ಡೆತ್ ಆಗೋದ್ರಿಂದ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಹಾಗೆ ಎಮಿಗ್ರೇಷನ್ ನಥಿಂಗ್ ಬಟ್ ಔಟ್ವರ್ಡ್ ಮೂವ್ಮೆಂಟ್ ಆಫ್ ಇಂಡಿವಿಜುವಲ್ ಫ್ರಮ್ ಅ ಪಾಪ್ಯುಲೇಷನ್. ಒಂದ್ ಜಾಗದಿಂದ ಒಂದಷ್ಟು ಜನಗಳು ಇಲ್ಲ ಒಂದಷ್ಟು ಆರ್ಗಾನಿಸಮ್ಸ್ ಗಳು ಹೊರಗಡೆ ಬೇರೆ ಇನ್ನೊಂದು ಜಾಗಕ್ಕೆ ಹೊರಟೋದ್ರೆ ಅದನ್ನ ಎಮಿಗ್ರೇಷನ್ ಅಂತ ಕರೀತೀರಿ. ಇದರಿಂದ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಮುಂದೆ ಹೋಗೋಣ. ಈ ಗ್ರಾಫ್ ಮೇಲೆ ಕೂಡ ಕ್ವಶನ್ಸ್ ಸುಮಾರು ಸಾರಿ ಕೇಳಿದ್ದಾರೆ. 2 ಗ್ರಾಫ್ ಗಳನ್ನ ಇದೇ ಒಂದು ಪರ್ಟಿಕ್ಯುಲರ್ ಗ್ರಾಫ್ ನಲ್ಲಿ ಕಂಪೈಲ್ ಮಾಡಿದ್ದಾರೆ. ಈ ಗ್ರಾಫ್ ನಲ್ಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ನ ಅಬ್ಸರ್ವ್ ಮಾಡಿ. ಎಕ್ಸ್ ಆಕ್ಸಿಸ್ ನಲ್ಲಿ ಟೈಮ್ ಇದೆ, ವೈ ಆಕ್ಸಿಸ್ ನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಪಾಪ್ಯುಲೇಷನ್ ಡೆನ್ಸಿಟಿ ಹೇಗೆ ಜಾಸ್ತಿ ಆಗುತ್ತೆ. ಒಂದು ಬ್ಲೂ ಲೈನ್ ಇದೆ, ಇನ್ನೊಂದು ರೆಡ್ ಲೈನ್ ಇದೆ ನೋಡಿ. ಈ ರೆಡ್ ಲೈನ್ ಅನ್ನ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳಿ ಜನರಲಿ ಅಬ್ಸರ್ವ್ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲಿವರೆಗೆ ಫುಡ್ ಸಿಗುತ್ತೋ ಅಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ ಶಾರ್ಟ್ ಟೈಮ್. ಹಾಗೆ ಇನ್ನೊಂದು ಕರ್ವ್ ಇದೆ, ಬ್ಲೂ ಕರ್ವ್ ಇದೆ ನೋಡ್ರಿ, ಎಸ್ ಶೇಪ್ಡ್ ಸಿಗ್ಮಾಯ್ಡ್ ಕರ್ವ್. ಇದನ್ನ ಲಾಜಿಸ್ಟಿಕ್ ಕರ್ವ್ ಅಂತ ಹೇಳಿ ಕರೀತಾರೆ. ಇವರಲ್ಲಿ ಇಟ್ಸ್ ಸೀನ್ ಇನ್ ಮೆಜಾರಿಟಿ ಆಫ್ ದಿ ಆರ್ಗಾನಿಸಮ್ಸ್. ಇನಿಷಿಯಲ್ ಅರ್ಲಿ ಟೈಮ್ ನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಸ್ಲೋ ಆಗಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಫಾಸ್ಟ್ ಆಗುತ್ತೆ, ಲ್ಯಾಗ್ ಮತ್ತೆ ಲಾಗ್ ಫೇಸ್, ಆಮೇಲೆ ಸ್ವಲ್ಪ ಡಿಕ್ಲೈನ್ ಆಗುತ್ತೆ ಅಂಡ್ ಫೈನಲಿ ಇಟ್ ಬಿಕಮ್ಸ್ ಪ್ಯಾರಲಲ್ ಟು ದಿ ಟೈಮ್ ಆಕ್ಸಿಸ್. ಎಷ್ಟೇ ಟೈಮ್ ಆದ್ರೂ ಕೂಡ ಪಾಪ್ಯುಲೇಷನ್ ಡೆನ್ಸಿಟಿ ಹೆಚ್ಚಾಗೋದಿಲ್ಲ. ಇಟ್ಸ್ ದಿ ಕ್ಯಾರಿಯಿಂಗ್ ಕೆಪಾಸಿಟಿ, ಈ ಟರ್ಮ್ ಅನ್ನ ಕೂಡ ಕೇಳಿರ್ತೀರಿ.
ಲಾಸ್ಟ್ ಸ್ಲೈಡ್ ಆಫ್ ದಿ ಸಿನಾಪ್ಸಿಸ್ ಈ ಟೆಕ್ಸ್ಟ್ ನಲ್ಲಿರುವಂತ ಒನ್ ಆಫ್ ದಿ ಮೇನ್ ಪೇಜ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್. ಕೇಳಿದಿರಾ ಈ ಹೆಸರನ್ನ? different populations or different group of organisms, they need to have interaction to survive better. ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ ಒಂದು ಆರ್ಗ್ಯಾನಿಸಮ್ ಗ್ರೂಪ್ ಇನ್ನೊಂದು ಆರ್ಗ್ಯಾನಿಸಮ್ ಜೊತೆಗೆ, ಇಲ್ಲ ಒಂದು ಅನಿಮಲ್ ಇನ್ನೊಂದು ಅನಿಮಲ್ ಜೊತೆಗೆ, ಒಂದು ಪ್ಲಾಂಟ್ ಇನ್ನೊಂದು ಪ್ಲಾಂಟ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡಲೇಬೇಕು. ಆ ತರ ಇಂಟ್ರಾಕ್ಷನ್ ನ ಈ ಚಾರ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ದೇರ್ ಆರ್ ಅಬೌಟ್ 6 ಡಿಫರೆಂಟ್ ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್. ಇದರಲ್ಲಿ ಫಸ್ಟ್ ಒನ್ ಮ್ಯೂಚುಯಾಲಿಸಮ್ ಆರ್ ಸಿಂಬಯಾಸಿಸ್. ಕೇಳಿರ್ತೀರಲ್ಲ, ಸಿಂಬಯಾಟಿಕ್ ಅಸೋಸಿಯೇಷನ್. ಇವರಲ್ಲಿ ಎರಡು ಸ್ಪೀಸೀಸ್ಗಳು ಪ್ಲಸ್ ಪ್ಲಸ್ ಹೇಳಿ ಬರ್ದಿದ್ದೀವಿ. ದ ಮೀನಿಂಗ್ ಆಫ್ ದಿಸ್ ಇಸ್ ಬೋತ್ ದಿ ಸ್ಪೀಸೀಸ್ ಆರ್ ಇಂಟರ್ಡಿಪೆಂಡೆಂಟ್ ಆರ್ ಮ್ಯೂಚುವಲಿ ಬೆನಿಫಿಟೆಡ್. ಒಬ್ಬರಿಗೆ ಇನ್ನೊಬ್ರು ಸ್ಪೀಸೀಸ್ ಹೇಗೆ ಸ್ಪೀಸೀಸ್ ಹೆಲ್ಪ್ ಮಾಡ್ತಾ ಬದುಕ್ತಾ ಇರುತ್ತೆ, ಹಾಗೆ ಸ್ಪೀಸೀಸ್ ಬಿ ಇಂದ ಸ್ಪೀಸೀಸ್ ಹೇಗೆ ಇಬ್ಬರಿಗೆ ಕೂಡ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗ್ತಾ ಇದ್ರೆ ಫಾರ್ ದೇರ್ ಸರ್ವೈವಲ್, ರೀಪ್ರೊಡಕ್ಷನ್, ಮೆಟಬಾಲಿಸಮ್, ಆ ತರ ಇಂಟ್ರಾಕ್ಷನ್ ಇಟ್ಸ್ ಕಾಲ್ಡ್ ಮ್ಯೂಚುಯಾಲಿಸಮ್. ಸೆಕೆಂಡ್ ಮೈನಸ್ ಮೈನಸ್ ಇದೆ ಅಂತ ಹೇಳಿದ್ರೆ ಎರಡು ಸ್ಪೀಸೀಸ್ ಆರ್ಗ್ಯಾನಿಸಮ್ಸ್ ಇದ್ದಾರೆ, ಇಬ್ಬರ ಮಧ್ಯದಲ್ಲಿ ಕೂಡ ಇಂಟ್ರಾಕ್ಷನ್ ಯಾವ ತರ ಇದೆ ಅಂತ ಹೇಳಿದ್ರೆ ಎರಡೂ ಕೂಡ ಒಬ್ಬರಿಂದ ಒಬ್ಬರಿಗೆ ಬೆನಿಫಿಟ್ ಆಗ್ತಾ ಇಲ್ಲ, ಅಂದ್ರೆ ಇಬ್ಬರಿಗೆ ಕೂಡ ಹಾರ್ಮ್ ಆಗ್ತಾ ಇದೆ. ಒಂದೇ ರಿಸೋರ್ಸ್ಗೆ ಎರಡು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಕಾಂಪೀಟ್ ಮಾಡಿದ್ರೆ ಆಗ ಯಾವ ಗ್ರೂಪ್ ಆರ್ಗ್ಯಾನಿಸಮ್ಗೆ ಕಂಪ್ಲೀಟ್ ಬೆನಿಫಿಟ್ ಆಗೋದಿಲ್ಲ. ಆತರ ಎರಡು ಆರ್ಗ್ಯಾನಿಸಮ್ಸ್ ಇಫ್ ದೇ ಆರ್ ಲೂಸಿಂಗ್ ದಿ ಬೆನಿಫಿಟ್ ಫ್ರಮ್ ಅದರ್ or if they are harmed each other, ಆ ತರ ಇಂಟ್ರಾಕ್ಷನ್ ಇಟ್ಸ್ ಕಾಲ್ಡ್ ಕಾಂಪಿಟೇಷನ್. ಥರ್ಡ್ ಒನ್ ನೋಡಿ, ಒಂದು ಬೆನಿಫಿಟೆಡ್ ಸ್ಪೀಸೀಸ್ ಎ ಇಸ್ ಬೆನಿಫಿಟೆಡ್, ಸ್ಪೀಸೀಸ್ ಬಿ ಈಸ್ ಹಾರ್ಮ್ಡ್. ಒಂದು ಸ್ಪೀಸೀಸ್ಗೆ ಬೆನಿಫಿಟ್ ಆಗ್ತಿದೆ, ಇನ್ನೊಂದು ಸ್ಪೀಸೀಸ್ಗೆ ಹಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ತರ ಇಂಟ್ರಾಕ್ಷನ್ ಅನ್ನ ಪ್ರಿಡೇಷನ್ ಇಲ್ಲ ಪ್ಯಾರಾಸಿಟಿಸಮ್ ಅಂತ ಹೇಳಿ ಕರಿತೀವಿ. ಈ ಎರಡರಲ್ಲಿ ಕೂಡ ಪ್ರಿಡೇಷನ್ ಪ್ಯಾರಾಸಿಟಿಸಮ್ ನಲ್ಲಿ ಒನ್ ಸ್ಪೀಸೀಸ್ ಇಸ್ ಬೆನಿಫಿಟೆಡ್ ಅಂಡ್ ಅನದರ್ ಇಸ್ ಹಾರ್ಮ್ಡ್. ಲುಕ್ ಅಟ್ ದಿಸ್. Then what is the difference between predation and parasitism ಅಂತ ನೋಡಿದ್ರೆ, ಪ್ರಿಡೇಷನ್ ನಲ್ಲಿ ಒಂದು ಸ್ಪೀಸೀಸ್ ಯಾವ್ದನ್ನ ಮೈನಸ್ ಅಂತ ಹೇಳಿ ಬರ್ದಿದೀವ ಇಲ್ಲ, ಆ ಸ್ಪೀಸೀಸ್ ಇಟ್ ಅಂಡರ್ಗೋ ಡೈ ಆರ್ ಇಟ್ ಈಸ್ ಕಿಲ್ಡ್ ಬೈ ದ ಪ್ಲಸ್ ಫಾರ್ ಇಟ್ಸ್ ಫುಡ್ ಆರ್ ಫಾರ್ ಎನಿ ಅದರ್ ಪರ್ಪಸ್. ಮೈನಸ್ ಇರೋದು ಸತ್ತೋಗ್ಬಿಡುತ್ತೆ, ಪ್ಲಸ್ ಇರೋದು ಅದನ್ನ ಆಹಾರವಾಗಿ ಬಳಸ್ಕೊಳ್ಳುತ್ತೆ. ಈ ತರ ಇಂಟ್ರಾಕ್ಷನ್ ಅನ್ನ ಇಟ್ಸ್ ಕಾಲ್ಡ್ ಪ್ರಿಡೇಷನ್. ಪ್ಯಾರಾಸಿಟಿಸಮ್ ನಲ್ಲಿ ಮೈನಸ್ ಈಸ್ ಹಾರ್ಮ್ಡ್, host is harmed, it may or may not die, but ಒಂದು ಸ್ಪೀಸೀಸ್ಗೆ ಬೆನಿಫಿಟ್ ಆಗುತ್ತೆ, ಇನ್ನೊಂದು ಸ್ಪೀಸೀಸ್ಗೆ ಹಾರ್ಮ್ ಆದ್ರೆ ಅದನ್ನ ಪ್ಯಾರಾಸಿಟಿಸಮ್ ಅಂತ ಹೇಳಿ ಕರಿತೀವಿ. ಪ್ರಿಡೇಷನ್ ಅಲ್ಲಿ ಒಂದು ಸ್ಪೀಸೀಸ್ಗೆ ಬೆನಿಫಿಟ್ ಆಗುತ್ತೆ ಅಂಡ್ ಇನ್ನೊಂದು ಸ್ಪೀಸೀಸ್ ಸತ್ತೋಗ್ಬಿಡುತ್ತೆ. ಲಾಸ್ಟ್ ಟು ನೋಡ್ರಿ, ಅಮೆನ್ಸಾಲಿಸಮ್ ಮತ್ತು ಅಮೆನ್ಸಾಲಿಸಮ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಇವರು ಒಂದು ಸ್ಪೀಸೀಸ್ಗೆ ಬೆನಿಫಿಟ್ ಆಗುತ್ತೆ, ಇನ್ನೊಂದು ಸ್ಪೀಸೀಸ್ ಇಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್. ಈ ತರ ಇಂಟ್ರಾಕ್ಷನ್ಸ್ ಕ್ವಶನ್ಸ್ ಅಲ್ಲಿ ನೋಡ್ತೀವಿ ಒಂದಷ್ಟು. ಅದನ್ನ ಕಮೆನ್ಸಾಲಿಸಮ್ ಅಂತ ಹೇಳಿ, ಒಂದು ಸ್ಪೀಸೀಸ್ ಹಾರ್ಮ್ ಆಗಿದೆ, ಇನ್ನೊಂದು ಸ್ಪೀಸೀಸ್ಗೆ ಬೆನಿಫಿಟ್ ಕೂಡ ಇಲ್ಲ, ಹಾರ್ಮ್ ಕೂಡ ಇಲ್ಲ. ಈ ತರ ಇಂಟ್ರಾಕ್ಷನ್ ಅನ್ನು ಅಮೆನ್ಸಾಲಿಸಮ್ ಅಂತ ಹೇಳಿ ಕರೆಯೋದಿದೆ. ವಿತ್ ದಿಸ್ ಬ್ರೀಫ್ ನೋಟ್ ಓವರ್ ದಿ ಟಾಪಿಕ್ ಪಾಪ್ಯುಲೇಷನ್ಸ್ ಅಂಡ್ ಇಂಟ್ರಾಕ್ಷನ್ಸ್, ಐ ಮೀನ್ ಪಾಪ್ಯುಲೇಷನ್ ಅಂಡ್ ಆರ್ಗ್ಯಾನಿಸಮ್ಸ್, ಲೆಟ್ ಅಸ್ ಟೇಕ್ ಅಪ್ ಸಮ್ ಆಫ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೋಡೋಣಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಹೋಗ್ಲಿಕ್ಕೆ ಮೊದಲು ಈ ಒಂದು 2-3 ಪಾಯಿಂಟ್ಸ್ ಗಳನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಥಿಯರಿ ಎಕ್ಸಾಮ್ಸ್ ಬರ್ತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಡೈರೆಕ್ಟ್ ಆಗಿ ನೀವು ಎಂಟರ್ ಆಗ್ತಾ ಇದ್ದೀರಿ. ಇಂಥವರಲ್ಲಿ ಸ್ವಲ್ಪ ಈ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿರಬೇಕು. ಯಾವ್ದು ರಿಲೇಟೆಡ್ ಪಾಯಿಂಟ್ಸ್ ಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳಿದ್ರೆ, ಕ್ವಶನ್ ಅನ್ನ ಆದಷ್ಟು ಬೇಗ ಒಂದ್ ಸಿಂಗಲ್ ಶಾರ್ಟ್ ಅಲ್ಲಿ ಕ್ವಶನ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ಬೇಕು. ಅಂತ ಹೇಳಿದ್ರೆ 2-3 ಸಾರಿ ಕ್ವಶನ್ಸ್ ಅನ್ನ ಓದ್ತಾ ಇದ್ರೆ, ಕಂಪ್ಲೀಟ್ ಅಟೆನ್ಷನ್ ಕೊಡದೆ 2-3 ಟೈಮ್ಸ್ ಅದೇ ಕ್ವಶನ್ ಅನ್ನ ಓದ್ತಾ ಡೆಫಿನೆಟ್ ಆಗಿ ಇಲ್ ಗೋನ್ ಟು ಲೂಸ್ ದ ಟೈಮ್. ಸೊ ಇದು ವಿತ್ ದಟ್ ಲಿಮಿಟೆಡ್ ಟೈಮ್ ವಿ ನೀಡ್ ಟು ಕಂಪ್ಲೀಟ್ ಆಲ್ ದಿ ಕ್ವಶನ್ಸ್. ಹಾಗಿರೋದ್ರಿಂದ ಕ್ವಶನ್ ಅನ್ನ ಒಂದ್ ಸಿಂಗಲ್ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇಟ್ಟು ಒಂದ್ ಸಿಂಗಲ್ ಶಾರ್ಟ್ ಅಲ್ಲಿ ಕ್ವಶನ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟ್ ಚೆನ್ನಾಗಿದೆ, ಕೇಳಿಸ್ಕೊಳ್ರಿ. ನೀವು ಒಂದ್ಸಾರಿ ಕ್ವಶನ್ ಅನ್ನು ನೋಡಿದ ತಕ್ಷಣನೇ ಡೆಫಿನೆಟ್ ನಿಮ್ ಬ್ರೈನ್ಗೆ ಫ್ಲಾಶ್ ಆಗಿದ್ರೆ ಈ ಕ್ವಶನ್ ನನ್ನ ಲಿಮಿಟ್ ಅಲ್ಲಿ ಇದೆಯಾ ಇಲ್ಲ ಅಂತ ಹೇಳಿ. ಇಫ್ ಇಟ್ ಈಸ್ ಇನ್ ಯುವರ್ ಲಿಮಿಟ್, ಅಂದ್ರೆ ನಿಮ್ಗೆ ಆ ಕ್ವಶನ್ಗೆ ಅರ್ಥ ಆಗುತ್ತೆ, ಕ್ವಶನ್ ನಾನು ಆನ್ಸರ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಗೋ ಅಹೆಡ್. ಕ್ವಶನ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸಪೋಸ್ ಕ್ವಶನ್ ಏನಾದ್ರು ನಿಮ್ಗೆ ತುಂಬಾ ಟಫ್ ಇದೆ ಅಂತ ಅನ್ಸಿದ್ರೆ, ಇಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಇದು ನನ್ನ ಟಾಪಿಕ್ ಅಲ್ಲ, ನಾನು ಓದಿಲ್ಲ ಈ ಟಾಪಿಕ್ ಅಂತ ಹೇಳಿ ಅನ್ಸಿದ್ರೆ, ಇಮಿಡಿಯೇಟ್ ಆಗಿ ಆ ಕ್ವಶನ್ ಅನ್ನ ಬಿಟ್ಟು ಗೋ ಟು ದಿ ನೆಕ್ಸ್ಟ್ ಕ್ವಶನ್.
ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಟೈಮ್ ಸೇವ್ ಮಾಡ್ಬೋದು. ಗೊತ್ತಿರುವಂತ ಕ್ವಶನ್ಸ್ಗಳು 20-30 ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಬೋದು. ಅದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀನಿ, ಕಾನ್ಫಿಡೆನ್ಸ್ ಬಂದಿರುತ್ತೆ. ದೆನ್ ಯು ಕ್ಯಾನ್ ಕಮ್ ಬ್ಯಾಕ್ ಫಾರ್ ದಿ ಕ್ವಶನ್ಸ್ ವಿಚ್ ಯು ಹ್ಯಾವ್ ಲೆಫ್ಟ್. ಕಂಟಿನ್ಯೂ ಮಾಡ್ಬೋದಾ ಇಲ್ಲ? Yeah. Look at the first question. Study of interaction among study of interactions among organisms and between the organisms and its physical environment is. Interaction among the organisms and between the organisms and its environment is called ecosystem or habitat. Ecosystem is the place, but habitat is, ecosystem or habitat is the place where this interaction can be seen. ಅದು ಇಲ್ಲೇ ಕೇಳಿರೋದು ಪ್ಲೇಸ್ ಬಗ್ಗೆ ಅಲ್ಲ, ಸ್ಟಡಿ ಬಗ್ಗೆ ಕೇಳ್ತಾ ಇದ್ದಾರೆ. ಈ ತರ ಇಂಟ್ರಾಕ್ಷನ್ ಎಬಯೋಟಿಕ್ ಮತ್ತೆ ಬಯೋಟಿಕ್ ಫ್ಯಾಕ್ಟರ್ಸ್ ಇಂಟ್ರಾಕ್ಷನ್ ಅನ್ನ ಯಾವ ಬ್ರಾಂಚ್ ಅಲ್ಲಿ, ಯಾವ ಸಬ್ಜೆಕ್ಟ್ ನಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆನ್ಸರ್ ಆಪ್ಷನ್ ಎ, ಇಕಾಲಜಿ. ನೆನಪಿರುತ್ತಾ ಇಲ್ಲ ಇದು? Ecosystem is the place where interaction can be seen. Embryology, study of embryos. Ethology is the study of behavior. So the answer for this question is option A. Go to the next question. Yeah, the group of interbreeding individuals in a population constitute. ಒಂದು ಗ್ರೂಪ್ ನಲ್ಲಿ ಇಂಟರ್ಬ್ರೀಡಿಂಗ್ ಇಂಡಿವಿಜುವಲ್ಸ್ ಇದ್ದಾರೆ. ಇಂಟರ್ಬ್ರೀಡಿಂಗ್ ಅಂತ ಹೇಳಿದ್ರೆ ದೇ ರೀಪ್ರೊಡ್ಯೂಸ್ ಅಮಾಂಗ್ ದೆಮ್ಸೆಲ್ಸ್. ಈ ತರ ಒಬ್ರಿಗೊಬ್ರು ರೀಪ್ರೊಡ್ಯೂಸ್ ಮಾಡುವಂತ ಇಂಡಿವಿಜುವಲ್ಸ್ ಒಂದು ಗ್ರೂಪ್ ನಲ್ಲಿ ಇದ್ದಾರೆ. ಆ ತರ ಗ್ರೂಪ್ ಅನ್ನ ವಿ ಕಾಲ್ ಇಟ್ ಆಸ್ ಪಾಪ್ಯುಲೇಷನ್. ಆ ತರ ಇಂಡಿವಿಜುವಲ್ಸ್ ಕಮ್ಸ್ ಅಂಡರ್ ಒನ್ ಗ್ರೂಪ್. ದೇ ಆರ್ ಕಾಲ್ಡ್ ಆರ್ ದೇ ಕಮ್ಸ್ ಅಂಡರ್ ಆಪ್ಷನ್ ಡಿ, it is species. ಹೌದಾ ಇಲ್ಲ? Genus, it's a group of species. Community is a group of population. Colony is the group of individuals of different category, right? So hagi answer for this question is option D, species. Go to the next question. Look at the third question. Which among the following is not an example for biotic factor? ಹೇಳ್ಬೋದಾ? ಇವರಲ್ಲಿ ಯಾವ ಬಯೋಟಿಕ್ ಫ್ಯಾಕ್ಟರ್ ಅಲ್ಲ? Pathogen is a living factor. ಗೊತ್ತಾಗುತ್ತೆ ಆಪ್ಷನ್ ಎ. Pathogen is a biotic factor. Parasite is a living organism. Predator ಕೂಡ living organism. Pathogen, disease causing agent. Parasite, which lives in the other organism or in the host body. Predator, organism which attack other weaker one and kill its prey. So in ಮೂರು ಕೂಡ option A, B, C are living factors or biotic factors, which is not an example for biotic factor ಅಂತ ಹೇಳಿ ಕ್ವಶನ್ ಕೇಳ್ತಾ ಇರೋದು. ಸೊ ಹಾಗಾಗಿ precipitation, nothing but availability of water. Water is an example for abiotic factor. Is it clear? Shall I go to the next question? Done. Go to the next question. Question number 4 nodri. Animal that can tolerate a narrow range of salinity are
ನ್ಯಾರೋ ರೇಂಜ್ ಆಫ್ ಸೆಲಿನಿಟಿನ ಟಾಲರೇಟ್ ಮಾಡ್ಕೊಳ್ಳುವಂತ ಅನಿಮಲ್ಸ್ ನ ಏನಂತ ಕರೀತಾರೆ? ಸ್ಟೀನೋಹೆಲೈನ್, ಯೂರಿಹೆಲೈನ್, ಸ್ಟೀನೋಥರ್ಮಲ್, ಯೂರಿಥರ್ಮಲ್. ಸೊ ಆಪ್ಷನ್ ಸಿ ಮತ್ತೆ ಡಿ ಅಂತೂ ಖಂಡಿತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಅಂಡ್ ಡಿ ಆರ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್, ಹೌದಾ ಇಲ್ಲ? ಸ್ಟೀನೋಥರ್ಮಲ್, ಯೂರಿಥರ್ಮಲ್. ಆಪ್ಷನ್ ಎ ಮತ್ತೆ ಬಿ ನಲ್ಲಿದೆ ಆನ್ಸರ್. ನ್ಯಾರೋ ರೇಂಜ್ ನ ಟಾಲರೇಟ್ ಮಾಡ್ಕೊಳ್ಳೋ ಅನಿಮಲ್ಸ್ ಗಳನ್ನ ವಿ ಕಾಲ್ ಇಟ್ as ಸ್ಟೀನೋಥರ್ಮಲ್ ಆರ್ಗಾನಿಸಮ್ಸ್. ವೈಡ್ ರೇಂಜ್ ಆಫ್ ಸೆಲಿನ್ ಟಾಲರೇಟ್ ಮಾಡ್ಕೊಳ್ಳೋ ಅನಿಮಲ್ಸ್ ಗಳನ್ನ ಯೂರಿ ಹೆಲೈನ್ ಅಂತ ಹೇಳಿ ಕರೀತೀರಿ. ಬಟ್ ಕ್ವಶನ್ ಅಲ್ಲಿ ಕೇಳಿರೋದು ನ್ಯಾರೋ ರೇಂಜ್ ಆಫ್ ಸೆಲಿನಿಟಿ ಟಾಲರೇಟ್ ಮಾಡ್ಕೊಳ್ಳೋದು. ಸೊ ಅದೇ ಆನ್ಸರ್ ಇಸ್ ಆಪ್ಷನ್ ಎ, ಸ್ಟೀನೋಹೆಲೈನ್ ಆರ್ಗಾನಿಸಮ್ಸ್. Is it okay? Done. Go to the next question. Identify the wrong statement. Statement ಅಲ್ಲಿ wrong ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. You have variety of questions here. ಯಾವ ತರ ಕ್ವಶನ್ಸ್ ಗಳು ಬರ್ಬೋದು, ಆ ಎಲ್ಲ ವೆರೈಟಿ ಕ್ವಶನ್ಸ್ ಗಳು ಒಂದೊಂದು ಸ್ಯಾಂಪಲ್ ಅನ್ನ ಇಲ್ಲಿ ಹಾಕೊಟ್ಟಿದೀವಿ. Look at this question. Presence of sunken stomata. Sunken stomata ಕೇಳಿದಿರಾ ಈ ಹೆಸರು? Stomata present in the deeper pits. ನಲ್ಲಿ ಇದರ ಎಪಿಡರ್ಮಲ್ ಕೆಳಗಡೆಗೆ, ಎಪಿಡರ್ಮಿಸ್ ಲೋವರ್ ಪಿಟ್ಸ್ ನಲ್ಲಿ ಒಳಗಡೆಗೆ ಸ್ಟೊಮ್ಯಾಟಾ ಇದೆ. ಸಂಕನ್ ಸ್ಟೊಮ್ಯಾಟಾ, ಮಲ್ಟಿ ಲೇಯರ್ ಎಪಿಡರ್ಮಿಸ್. ಲೀಫ್ ನಲ್ಲಿ many layers of epidermis if it is present, or thick cuticle. Next point ಅದೇ ಇದೆ. Thick cuticle in plants are the characteristic features of sunken stomata, multi-layered epidermis, thick cuticle. ಈ ಎಲ್ಲ ಏನಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ ಟು ಪ್ರಿವೆಂಟ್ ದಿ ಲಾಸ್ ಆಫ್ ವಾಟರ್, ಹೌದಾ ಇಲ್ಲ? ವಾಟರ್ ಲಾಸ್ ಅನ್ನ, ಟ್ರಾನ್ಸ್ಪಿರೇಷನ್ ರೇಟ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಬೇಕು. ಯಾವ ಪ್ಲಾಂಟ್ಸ್ ನಲ್ಲಿ ಟ್ರಾನ್ಸ್ಪಿರೇಷನ್ ರೇಟ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಯಾವ ಪ್ಲಾಂಟ್ಸ್ ಗೆ ವಾಟರ್ ಅವೈಲಬಿಲಿಟಿ ಕಡಿಮೆ ಇರುತ್ತೋ ಅಂತ ಪ್ಲಾಂಟ್ಸ್ ಗಳು ದಿ ನೀಡ್ ಟು ಕನ್ಸರ್ವ್ ವಾಟರ್, ಹೌದಾ ಇಲ್ಲ? ಸೊ ಆ ತರ ಪ್ಲಾಂಟ್ಸ್ ಗಳು ಯಾರು ಅಂತ ಕೇಳಿದ್ರೆ ಅವರು ಝೀರಿಕ್ ಪ್ಲಾಂಟ್ಸ್ ಆರ್ ಡೆಸರ್ಟ್ ಪ್ಲಾಂಟ್ಸ್ ಆರ್ ಝೀರೋಫೈಟ್ಸ್. Hydrophytes are the plants which lives in water. Mesophytes lives in moist area. Lithophytes, plants which grows on rock. Kallu mele ಬೆಳೆದ lithophytes ಅಂತ ಕರೀತೀರಿ. But ಈ thick cuticle, sunken stomata, multi-layer epidermis, ಈ characters ನ you're going to see in xerophytes of the desert plants. Is that clear? So the answer for this question is option C. Go to the next question. Yeah. Which type of association is found in between entomophilous flower and pollinating agent? ಕೇಳಿರ್ತೀರಾ ಇದನ್ನ? Even sexual reproductive flower plants. Second PUC second chapter ಅಲ್ಲಿ ಕೂಡ ಈ ಕಾನ್ಸೆಪ್ಟ್ ಅನ್ನು ಹೇಳ್ತಿರ್ತೀವಿ. ಎಂಟಮೋಫಿಲಸ್ ಫ್ಲವರ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್, ಹಾಗೆ ಪಾಲಿನೇಟಿಂಗ್ ಏಜೆಂಟ್ ಹನಿ ಬೀಸ್, ಬಟರ್ಫ್ಲೈಸ್ ಹೇಳ್ಕೊಳ್ಬಹುದು. ಈ ಎರಡರ ಮಧ್ಯದಲ್ಲಿರುವಂತಹ ಇಂಟ್ರಾಕ್ಷನ್ ಎಂತದು ಅಂತ ನೋಡಿದ್ರೆ, ಎಂಟಮೋಫಿಲಸ್ ಫ್ಲವರ್ಗೆ ಇನ್ಸೆಕ್ಟ್ ವಿಸಿಟ್ ಮಾಡೋದ್ರಿಂದ ಪಾಲಿನೇಷನ್ ಪ್ರೋಸೆಸ್ ಆಗುತ್ತೆ. ಹಾಗೆ ಪಾಲಿನೇಟಿಂಗ್ ಏಜೆಂಟ್ ಇನ್ಸೆಕ್ಟ್ಸ್ ಗೆ ದೆ ಗೆಟ್ ನೆಕ್ಟರ್ ಅಂಡ್ ಪೋಲನ್, ಹೌದಾ ಇಲ್ಲ? ಸೊ ಈ ತರ ಒಬ್ಬರಿಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾ ಇದ್ರೆ ಇಂಥ ಇಂಟ್ರಾಕ್ಷನ್ ಅನ್ನ ಏನಂತ ಕರಿಬೇಕು ಅಂತ ಆಗ್ಲೇ ಹೇಳ್ಕೊಟ್ವಿ. ಎಸ್, ಡೆಫಿನೆಟ್ಲಿ ಯು ಆರ್ ಕರೆಕ್ಟ್. ದಟ್ ಈಸ್ mutualism. So the answer for this question is mutualism. ಇಲ್ಲಿ ಎರಡು ಸ್ಪೀಸೀಸ್ ಕೂಡ ಮ್ಯೂಚುವಲಿ ಬೆನಿಫಿಟೆಡ್, ಹೌದಾ? ಎಂಟಮೋಫಿಲಸ್ ಫ್ಲವರ್ ಗೆ ಪಾಲಿನೇಷನ್ ಆಗುತ್ತೆ, ಹಾಗೆ ಪಾಲಿನೇಟಿಂಗ್ ಏಜೆಂಟ್ ಇನ್ಸೆಕ್ಟ್ಸ್ ಗೆ they get their food. So ಹಾಗಾಗಿ both the species are benefited. So the answer for this question is option A, mutualism. Commensalism ಹೇಗಿರುತ್ತೆ? Commensalism ನಲ್ಲಿ ಒಂದು ಪ್ಲಸ್ ಇನ್ನೊಂದು ಝೀರೋ, ಹೌದಾ ಇಲ್ಲ? ಆತರ ಇಂಟ್ರಾಕ್ಷನ್ ಇಲ್ಲಿ ಇಲ್ಲ. ಹಾಗಾಗಿ ಆ ಆಪ್ಷನ್ ನೋಡೋದು ಕೋಆಪರೇಷನ್ ಅಲ್ಲ, ಕೋಎವಲ್ಯೂಷನ್ ಕೂಡ ಅಲ್ಲ. ಸೊ ದಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. The next question. According to Allen's rule, mammals in cold regions have dash to conserve body heat. ಕೇಳಿದಿರಾ ಇಲ್ಲ ಇದು? ಅಲೆನ್ಸ್ ರೂಲ್ ಅಂತ ಹೇಳಿ ಒಂದು ರೂಲ್ ಇದೆ. ಈ ರೂಲ್ ಪ್ರಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, mammals live in cold conditions, ಸ್ನೋ ಫಾಲಿಂಗ್ ಏರಿಯಾದಲ್ಲಿ
ಐಸ್ ಕವರ್ ಆಗಿರುವಂತಹ ಏರಿಯಾಸ್ ನಲ್ಲಿರೋ ಅನಿಮಲ್ಸ್ ಗಳಲ್ಲಿ ಕಾಲುಗಳು ಮತ್ತೆ ಕಿವಿಗಳು ತುಂಬಾ ಚಿಕ್ಕದಾಗಿರುತ್ತೆ ಅಂತ ಹೇಳಿರ್ತೀವಿ. ಏನಕ್ಕೆ ಕಾಲು ಮತ್ತೆ ಕಿವಿ ಚಿಕ್ಕಿರುತ್ತೆ? ಪೋಲಾರ್ ರೀಜನ್, ಕೋಲ್ಡ್ ರೀಜನ್ಸ್ ನಲ್ಲಿರೋ ಅನಿಮಲ್ಸ್ ನಲ್ಲಿ ಅಂತ ಹೇಳಿದ್ರೆ ಟು ಕನ್ಸರ್ವ್ ಟು ಮಿನಿಮೈಸ್ ದಿ ಲಾಸ್ ಆಫ್ ಹೀಟ್. ಇಯರ್ ಪಿನ್ನ ದೊಡ್ಡದಿದ್ರೆ ಹೀಟ್ ಜಾಸ್ತಿ ಆಗುತ್ತೆ, ಕಾಲ್ಗಳು ಉದ್ದ ಇದ್ರೆ ಹೀಟ್ ಲಾಸ್ ಜಾಸ್ತಿ ಆಗುತ್ತೆ. ಆದ್ರೆ ಕೋಲ್ಡ್ ರೀಜನ್ಸ್ ನಲ್ಲಿ ಬದುಕುವ ಅನಿಮಲ್ಸ್ ಗಳಲ್ಲಿ ಟು ಕಮ್ ಹೀಟ್, ಬಾಡಿ ಹೀಟ್, ದೇ ನೀಡ್ ಟು ಹ್ಯಾವ್ ಸ್ಮಾಲ್ ಇಯರ್ ಪಿನ್ನ ಮತ್ತೆ ಲೆಗ್ಸ್. ಪೋಲಾರ್ ಲೆಪರ್ಡ್ಸ್ ಅನ್ನ ನೋಡಿದ್ರೆ, ಸ್ನೋ ಲೆಪರ್ಡ್ಸ್ ಮತ್ತೆ ಪ್ಲೇನ್ ಅಲ್ಲಿರುವಂತಹ ಲೆಪರ್ಡ್ಸ್ ಅನ್ನ ನೋಡಿದ್ರೆ, ಪ್ಲೇನ್ ಅಲ್ಲಿರುವಂತಹ ಲೆಪರ್ಡ್ಸ್ ಗಳಲ್ಲಿ ಕಾಲ್ಗಳು ಉದ್ದ ಇರುತ್ತೆ. ಪೋಲಾರ್ ರೀಜನ್ಸ್ ನಲ್ಲಿರುವಂತಹ ಲೆಪರ್ಡ್ಸ್ ಗಳಲ್ಲಿ ಕಾಲು ಚಿಕ್ಕದಿರುತ್ತೆ, ಕಿವಿ ಕೂಡ ಚಿಕ್ಕದಾಗಿರುತ್ತೆ. ಟು ಕನ್ಸರ್ವ್ ವಾಟರ್, ಟು ಕನ್ಸರ್ವ್ ಹೀಟ್ ಲಾಸ್. ಆ ತರ ರೂಲ್ ಅನ್ನೇ ಎಲೆನ್ ರೂಲ್ ಅಂತ ಹೇಳಿ ಕರಿತೀವಿ. ಆ ಪಾಯಿಂಟ್ ಎಲ್ಲಿದೆ ನೋಡಿದ್ರೆ ಆಪ್ಷನ್ ಎ ನಲ್ಲಿ ಸಿಗುತ್ತೆ ನೋಡಿ. ಸ್ಮಾಲರ್ ಎಕ್ಸ್ಟ್ರಿಮಿಟೀಸ್, ಲೆಗ್ಸ್ ಚಿಕ್ಕದಾಗಿರುತ್ತೆ ಟು ಕನ್ಸರ್ವ್ ಲಾಸ್ ಆಫ್ ಹೀಟ್. ಹೌದಾ ಇಲ್ಲ? So the correct answer for this question is option A. Go to the next one. Yeah. Tendency of, look at the question first. The term homeostasis refers to. Homeostasis ಅಂದ್ರೆ ಏನು? ನಾ ಹೇಳಿದ್ವಿ ಇದನ್ನ ರೆಗ್ಯುಲೇಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೆ. ಆರ್ಗಾನಿಸಮ್ಸ್ ಅನ್ನ ವಿ ಕಾಲ್ ಇಟ್ as a process ಅನ್ನ ಇಟ್ಸ್ ಕಾಲ್ಡ್ homeostasis. Look at the options. Homeostasis refers to, ಇಷ್ಟ ಹೇಳೋದು ಕ್ವಶನ್. The tendency of biological system to change with change in environment. ಹೊರಗಡೆ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಚೇಂಜ್ ಆದ್ರೆ, ಆರ್ಗಾನಿಸಮ್ ನಲ್ಲಿ ಕೂಡ ಚೇಂಜ್ ಆದ್ರೆ, ಬಯಾಲಜಿಕಲ್ ಸಿಸ್ಟಮ್ ಹೊರಗಡೆ ಎನ್ವಿರಾನ್ಮೆಂಟ್ ಜೊತೆಗೆ ಚೇಂಜ್ ಆದ್ರೆ ಇಟ್ಸ್ ಕಾಲ್ಡ್ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತಾರೆ. ನೋ, ಇಟ್ಸ್ ಕಾಲ್ಡ್ ಕನ್ಫರ್ಮ್. ಹೌದಾ? ಆಪ್ಷನ್ ಎ ಇಸ್ ರಾಂಗ್. ದಿಸ್ ಇಸ್ ರಾಂಗ್. ಲುಕ್ ಅಟ್ ಆಪ್ಷನ್ ಬಿ. ಟೆಂಡೆನ್ಸಿ ಆಫ್ ಬಯಾಲಜಿಕಲ್ ಸಿಸ್ಟಮ್ ಟು ರೆಸಿಸ್ಟ್ ಚೇಂಜ್. ಹೊರಗಡೆ ಏನೇ ಚೇಂಜ್ ಆದ್ರೂ ಅದನ್ನ ರೆಸಿಸ್ಟ್ ಮಾಡುವಂತ, ತಡ್ಕೊಳ್ಳುವಂತ ಶಕ್ತಿ and maintaining constant internal condition is the clear of homeostasis. So the correct answer is option B. Look at the next question. Question number 11. If in a population natality is balanced by mortality, then we. Natality ಅಂದ್ರೆ ಬರ್ತ್ ರೇಟ್, ಮಾರ್ಟಾಲಿಟಿ ಅಂದ್ರೆ ಡೆತ್ ರೇಟ್, ಎರಡೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದ್ರೆ ಇದನ್ನ ಏನಂತ ಕರೀತಾರ ಅಂತ ಕೇಳ್ತಾ ಇದ್ದಾರೆ. ಡಿಕ್ರೀಸ್ ಇನ್ ಪಾಪ್ಯುಲೇಷನ್ ಗ್ರೋತ್, ಝೀರೋ ಪಾಪ್ಯುಲೇಷನ್ ಗ್ರೋತ್, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಗ್ರೋತ್ ಅಂಡ್ ಓವರ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯಾಟಾಲಿಟಿ ಮತ್ತೆ ಮಾರ್ಟಾಲಿಟಿ, ಬರ್ತ್ ರೇಟ್ ಮತ್ತೆ ಡೆತ್ ರೇಟ್ ಎರಡು ಈಕ್ವಲ್ ಇದ್ರೆ ಅಲ್ಲಿ ಪಾಪ್ಯುಲೇಷನ್ ಗ್ರೋತ್ ಕೂಡ ಇಲ್ಲ, ಅಂದ್ರೆ ಹೆಚ್ಚು ಕೂಡ ಆಗಿರೋದಿಲ್ಲ, ಕಡಿಮೆ ಆಗಿರೋದಿಲ್ಲ. ಆ ಕಂಡೀಷನ್ ಇಟ್ಸ್ ಕಾಲ್ಡ್ ಝೀರೋ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳಿ ಕರಿತೀವಿ. ಸೊ ದಿ ಆನ್ಸರ್ ಆಪ್ಷನ್ ಬಿ. Look at the next question. Xerophytic plants are mostly, idu question ide. Xerophytic plants are desert plants. These desert plants, to conserve water, their leaves are thick or leaves are absent. Stem is modified for photosynthesis. ಈ ಹೆಸರುಗಳನ್ನೆಲ್ಲ ಕೇಳಿರ್ತೀವಿ. They have thick stem. ಇದೆಲ್ಲದ್ರ ಜೊತೆಗೆ ಲೀಫ್ ತುಂಬಾ ದಪ್ಪ ಇರುತ್ತೆ, ಜಲ್ಲಿ ತರ ಮೆಟೀರಿಯಲ್ ಇರುತ್ತೆ ಟು ಕನ್ಸರ್ವ್ ವಾಟರ್. ಹಾಗಾಗಿ ಅವನ್ನ ಸಕ್ಯುಲೆಂಟ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ವಾಟರ್ ಕನ್ಸರ್ವೇಷನ್ಗೆ ಮಾಡಿಫಿಕೇಶನ್ಸ್ ಇರೋದು ಈ ಸಕ್ಯುಲೆಂಟ್ ಪ್ಲಾಂಟ್ಸ್ ನಲ್ಲಿ. ಹಾಗಾಗಿ ಝೀರೋಫಿಟಿಕ್ ಪ್ಲಾಂಟ್ಸ್ ಆರ್ ಮೋಸ್ಟ್ಲಿ ಸಕ್ಯುಲೆಂಟ್ಸ್ ಆಗಿರ್ತಾರೆ. ಥಿಕ್ ಲೀಫ್ ಇರುವಂತ ಪ್ಲಾಂಟ್ಸ್ ಗಳು ವಿತ್ ಥಿಕ್ ಕ್ಯೂಟಿಕಲ್ ಡಿಪಾಸಿಷನ್ ಟು ಕನ್ಸರ್ವ್ ವಾಟರ್. ವಾಟರ್ ರಿಲೇಟೆಡ್ ಅಂತ ಹೇಳಿದ್ರಿ, ಈ ವಾಟರ್ ರಿಲೇಟೆಡ್ ಪ್ಲಾಂಟ್ಸ್ ಅಲ್ಲ ಇವರು.
Mesophytes are the plants which grows in moist places. ಒದ್ದೆ ಜಾಗದಲ್ಲಿ ಬೆಳೆಯೋದನ್ನ ಮೀಸೋಫೈಟ್ಸ್ ಅಂತ ಕರೀತಾರ. ಸೊ ಹಾಗಾಗಿ ಆಪ್ಷನ್ ಸಿ ಮತ್ತೆ ಬಿ ಆರ್ ರಾಂಗ್. ಹಾಗಾಗಿ ಡಿ ಕೂಡ ರಾಂಗ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. Look at the next question. ಚೆನ್ನಾಗಿದೆ ಕ್ವಶನ್ ನೋಡ್ರಿ. A population has more young individuals compared to older individuals. So operationally younger individuals ಜಾಸ್ತಿ ಇದ್ದಾರೆ compared to old individuals. ವಯಸ್ಸಾಗಿ ಕಂಪೇರ್ ಮಾಡಿದ್ರೆ young individuals ತುಂಬಾ ಜಾಸ್ತಿ ಇದ್ದಾರೆ. What would be the status of this population after some years? ಕೆಲವು ವರ್ಷಗಳಾದ್ಮೇಲೆ ಪಾಪ್ಯುಲೇಷನ್ ಏನಾಗ್ಬೋದು? ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ? ಇದು ಕ್ವಶನ್ ಅಲ್ಲಿ ಕೇಳಿರೋದು. It will decline, it will stabilize, it will increase, it will first decline then stabilize ಅಂತ ಹೇಳ್ತಾರೆ. ಸೊ ಯಂಗ್ ಇಂಡಿವಿಜುವಲ್ಸ್ ಜಾಸ್ತಿ ಇದ್ರೆ ಅಷ್ಟೇ ಸಾಕು, ಪಾಪ್ಯುಲೇಷನ್ ಡೆಫಿನೆಟ್ ಆಗಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಲೆಟ್ ಅಸ್ ಟೇಕ್ ದಿ ನೆಕ್ಸ್ಟ್ ಕ್ವೆಶ್ಚನ್. Okay, look at the next question. Done. The question idu kuda. Tribes or tribals live in high altitude of Himalayas have more hemoglobin and RBC count than living in the plains. This kind of interaction is called, or adaptation is called anta keltare. Tribes live in high altitudes. ಅಂದ್ರೆ ಎತ್ತರದ ಪ್ರದೇಶದಲ್ಲಿ ಬದುಕುವಂತವರಲ್ಲಿ ಆಕ್ಸಿಜನ್ ಅವೈಲಬಿಲಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಅವರಲ್ಲಿ ಹಿಮೋಗ್ಲೋಬಿನ್ ಕೌಂಟ್ ಜಾಸ್ತಿ ಇರುತ್ತೆ. ಈ ತರ ಹಿಮೋಗ್ಲೋಬಿನ್ ಕೌಂಟ್ ಹೆಚ್ಚಾಗಲಿಕ್ಕೆ ಕಾರಣ ಆ ತರ ಅಡಾಪ್ಟೇಷನ್ ನ ಯಾವ ತರ ಅಡಾಪ್ಟೇಷನ್ಸ್ ಅಂತ ಹೇಳಿ ಕರಿತೀರಿ? ಆ ತರ ಕಾರಣ ಏನು ಅಂತ ಹೇಳಿದ್ರೆ ಟು ಕಾಂಪನ್ಸೇಟ್ ಫಾರ್ ಲೋವರ್ ಆಕ್ಸಿಜನ್ ಲೆವೆಲ್. ಕಮ್ಮಿ ಆಕ್ಸಿಜನ್ಗೆ ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ, ಅಡಾಪ್ಟ್ ಆಗ್ಲಿಕ್ಕೋಸ್ಕರ ಈ ತರ ಬಾಡಿ ಒಳಗಡೆ ಇರುವಂತ ಅಡಾಪ್ಟೇಷನ್ ಅನ್ನ, ನಂಬರ್ ಆಫ್ RBC ಪ್ರೊಡಕ್ಷನ್ ಜಾಸ್ತಿ ಇರೋದನ್ನ it's called physiological adaptation ಅಂತ ಹೇಳಿ ಕರೀತೀರಿ. It is not morphological. Morphological ಯಾಕಿಲ್ಲ? ಸೊ ಎತ್ತರ ಪ್ರದೇಶಕ್ಕೆ ಹೋಗ್ತಾ ಹೋಗ್ತಾ ಬಾಡಿನಲ್ಲಿ ಮುಖದಲ್ಲಿ ಏನಾದರೂ ಚೇಂಜಸ್ ಆಗಿದೆ ಅಂತ ಹೇಳಿ ಕ್ವಶನ್ ಅಲ್ಲಿ ಇದ್ರೆ ಅದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಂತ ಹೇಳ್ತಾ ಇದ್ರಿ. ಬಿಹೇವಿಯರಲ್ ಅಂತ ಹೇಳಿದ್ರೆ ನಾವು ಔಸ್ಕೊಳ್ಳೋದು ಇಲ್ಲ ನಾವು ತಪ್ಪಿಸ್ಕೊಳ್ಳೋದು, ಈ ತರ ಏನಾದ್ರು ಇದ್ರೆ ಅದು ಬಿಹೇವಿಯರ್ ಆಗ್ತಾ ಇತ್ತು. ಬಟ್ ಇಲ್ಲಿ ಬಾಡಿ ಒಳಗಡೆಗೆ ನಮ್ಮ ಫಿಸಿಯಾಲಜಿಕಲ್ ಅಲ್ಲಿ ವೇರಿಯೇಷನ್ ಆಗ್ತದೆ. RBC ಪ್ರೊಡಕ್ಷನ್ ಹೆಚ್ಚಾಗ್ತದ್ರಿಂದ ಇಟ್ ಈಸ್ option B, physiological adaptation. Go to the next question. Yeah, biological method of pest control. ಕೇಳಿದಿರಲ್ಲ ಹೆಸರು? in human welfare ಅಲ್ಲಿ ಹೆಸರು ಬರುತ್ತೆ. Biological method of pest control or biocontrol is based on. ಬಯೋ ಕಂಟ್ರೋಲ್ ಅಂತ ಹೇಳಿ ಕೇಳಿದ್ರೆ ಇದನ್ನ ಒಂದು ಆರ್ಗ್ಯಾನಿಸಮ್ ನ ಯೂಸ್ ಮಾಡ್ಕೊಂಡು ಇನ್ನೊಂದು ಆರ್ಗ್ಯಾನಿಸಮ್ ನ ಕಂಟ್ರೋಲ್ ಮಾಡೋದು. ನಾವು ಮಾಡೋ ಒಂದು ಆರ್ಗ್ಯಾನಿಸಮ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇಫ್ ಯು ಯೂಸ್ ಇಟ್ಸ್ ಪ್ರಿಡೇಟರ್, ಅದನ್ನ ತಿನ್ನೋರನ್ನ ನಾವು ಬಳಕೆ ಮಾಡ್ಕೊಂಡಿದ್ದಾದ್ರೆ ಇಟ್ಸ್ ಕಾಲ್ಡ್ ಬಯೋ ಕಂಟ್ರೋಲ್. ಸೊ ಅಲ್ಲಿ ಯೂಸ್ ಮಾಡುವಂತ ಫಿನಾಮಿನನ್ ಯಾರು? ಈಗ ತಾನೇ ಹೇಳಿದ್ವಿ, ಇಟ್ಸ್ ಪ್ರಿಡೇಷನ್, ರೈಟ್? ಒಂದನ್ನ ಇನ್ನೊಂದು ತಿಂದು ನಮಗೆ ತೊಂದರೆ ಮಾಡುವಂತ ಆರ್ಗ್ಯಾನಿಸಮ್ ನ ಕಂಟ್ರೋಲ್ ಮಾಡಿದ್ರೆ ಆ ತರ ಇಂಟ್ರಾಕ್ಷನ್ ಇಟ್ಸ್ ಕಾಲ್ಡ್ ಪ್ರಿಡೇಷನ್, ರೈಟ್? Look at the next question. Yeah. Competition for light, nutrient and space is most severe between. Question artha agide anu kotti. Competition of light or for light, nutrients and space. ಜಾಗಕ್ಕೋಸ್ಕರ, ಆಹಾರಕ್ಕೋಸ್ಕರ, ಲೈಟ್ಗೋಸ್ಕರ ಕಾಂಪಿಟೇಷನ್ ಇದೆ. ಎರಡು ಗ್ರೂಪ್ಸ್ ಮಧ್ಯದಲ್ಲಿ ಅನ್ಕೊಳ್ಳೋಣ. ಈ ಕಾಂಪಿಟೇಷನ್ ಸಿವಿಯರ್ ಯಾರಲ್ಲಿರುತ್ತೆ, ತುಂಬಾ ಜಾಸ್ತಿ ಯಾರಲ್ಲಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದು ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ ಗ್ರೋಯಿಂಗ್ ಇನ್ ಡಿಫರೆಂಟ್ ನಿಶ್ ಅಂತಂದ್ರೆ, ಕ್ಲೋಸ್ಲಿ ರಿಲೇಟೆಡ್ ಅಂದ್ರೆ ಒಂದೇ ತರ ಇರೋ ಆರ್ಗ್ಯಾನಿಸಮ್ಸ್ಗಳು ಬಟ್ ಗ್ರೋಯಿಂಗ್ ಇನ್ ಡಿಫರೆಂಟ್ ಪ್ಲೇಸಸ್, ಡಿಫರೆಂಟ್ ಬೇರೆ ಬೇರೆ ಜಾಗದಲ್ಲಿ ಗ್ರೂಪ್ ಆರ್ಗನ್ಸ್ಗಳ ಮಧ್ಯದಲ್ಲಿ ಕಾಂಪಿಟೇಷನ್ ಇರುತ್ತಾ? ಖಂಡಿತವಾಗಿ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವ್ರು ಬದುಕ್ತಾ ಇರುವಂತ ಜಾಗಗಳೇ ಬೇರೆ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಜಾಗದಲ್ಲಿ ಬದುಕ್ತಾ ಮಧ್ಯದಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ನೋಡೋಣ. ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್
in the same area. Closely related organisms ಅಲ್ಲೇ ತರನೇ ಇರ್ತಾರ. Organisms ಒಂದೇ ಜಾಗದಲ್ಲಿ ಬದುಕ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ more competition for food or same type of space and light. ಹಾಗಾಗಿ answer for this question is option B. Look at option C, distinctly related organisms. ಅಂದ್ರೆ ಬೇರೆ ಬೇರೆ ಸಂಬಂಧ ಇಲ್ಲದೆ ಇರುವಂತ ಆರ್ಗಾನಿಸಮ್ಸ್ ಗಳ ಮಧ್ಯದಲ್ಲಿ ಜನರಲ್ ಆಗಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಲಾಸ್ಟ್ ಪಾಯಿಂಟ್ ಕೂಡ ಆಪ್ಷನ್ ಇರುತ್ತೆ, ಡಿಸ್ಟಿಂಕ್ಟ್ ರಿಲೇಟೆಡ್ ಆರ್ಗಾನಿಸಮ್ಸ್ ಗ್ರೋಯಿಂಗ್ ಇನ್ ಡಿಫರೆಂಟ್ ನಿಶಸ್. ಬೇರೆ ಬೇರೆ ಜಾಗದಲ್ಲಿ ಬದುಕ್ತಾ ಇರೋ ಆರ್ಗಾನಿಸಮ್ಸ್ ಮಧ್ಯದಲ್ಲಿ ಕಾಂಪಿಟೇಷನ್ ಕಡಿಮೆ. ಸೊ ಹಾಗಾಗಿ ಕಾಂಪಿಟೇಷನ್ ಯಾರ ಮಧ್ಯದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕ್ಲೋಸ್ಲಿ ರಿಲೇಟೆಡ್ ಆರ್ಗಾನಿಸಮ್ಸ್ ಅಂಡ್ ವಿಚ್ ಆರ್ ಲಿವಿಂಗ್ ಇನ್ ಅ ಸೇಮ್ ಪ್ಲೇಸ್. ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ. ಗೋ ನೆಕ್ಸ್ಟ್ ಕ್ವೆಶ್ಚನ್. 17th question ನೋಡ್ರಿ. Basking in direct sunlight, animals like lizards to absorb heat when their body temperature drops below comfort zone is which type of adaptation? ಇದರಲ್ಲಿ ಈ ಕಾನ್ಸೆಪ್ಟ್ ಡೆಸರ್ಟ್ ಅಲ್ಲಿರುವಂತ ಅನಿಮಲ್ಸ್ ಗಳಲ್ಲಿ ಕೆಲವು ಲಿಸರ್ಡ್ಸ್ ಗಳು, ಡೆಸರ್ಟ್ ಲಿಸರ್ಡ್ ಗಳು ದ ಬಾಸ್ಕ್ ಇನ್ ಡೈರೆಕ್ಟ್ ಸನ್ಲೈಟ್ ಅಂದ್ರೆ ಬಿಸಿಲಲ್ಲಿ ಬಿಸಿಲು ಕಾಯುತ್ತೆ ಅಂತ ಹೇಳಿರಲ್ಲ, ಇದು ಹೊರಗಡೆ ಬಿಸಿಲಿಗೆ ಬಂದು ಕೂತ್ಕೊಳ್ತವೆ. ಯಾವಾಗ ಅಂತ ಹೇಳಿ ದೇರ್ ಬಾಡಿ ಟೆಂಪರೇಚರ್ ಬಿಕಮ್ಸ್ ಆಫ್ ಕಂಫರ್ಟ್ ಝೋನ್. ಮತ್ತೆ ಬಾಡಿ ಟೆಂಪರೇಚರ್ ಜಾಸ್ತಿ ಆದ್ಮೇಲೆ ಮತ್ತೆ ಅದ್ರದ್ದು ಒಳಗಡೆ ಹೋಗಿ ಸೇರ್ಕೊಳ್ತೀವಿ. ಸೊ ಈ ತರದ ಅಡಾಪ್ಟೇಷನ್ ಅಂದ್ರೆ ಅನಿಮಲ್ ಬಾಡಿ ಟೆಂಪರೇಚರ್ ಕಡಿಮೆ ಆದಾಗ ಬಿಸಿಲು ಬರೋದು, ಮತ್ತೆ ಬಿಸಿಲಲ್ಲಿ ಬಿಸಿ ಆದ್ಮೇಲೆ ಮತ್ತೆ ನೆರಳಿಗೋಗೋದು. ಈ ತರ ಅಡಾಪ್ಟೇಷನ್ ಇದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ನ ಖಂಡಿತ ಇಲ್ಲ. ಯಾಕೆ ಮಾರ್ಫಾಲಜಿಕಲ್ ಅಡಾಪ್ಟೇಷನ್ ಅಲ್ಲ? ಅದ್ರ ಬಾಡಿ ಸ್ಟ್ರಕ್ಚರಲ್ ಏನು ಚೇಂಜ್ ಆಗ್ತಾ ಇಲ್ಲ, ಹಾಗಾಗಿ ಇಟ್ ಇಸ್ ನಾಟ್ ಮಾರ್ಫಾಲಜಿಕಲ್. ಫಿಸಿಯಾಲಜಿಕಲ್ ಖಂಡಿತ ಅಲ್ಲ. ಯಾಕೆ ಫಿಸಿಕಲ್ ಅಲ್ಲ ಅಂತ ಹೇಳಿದ್ರೆ ಅದ್ರದ್ದು ಬಾಡಿ ಕಂಡೀಷನ್ಸ್, ಇಂಟರ್ನಲ್ ಫಿಸಿಯಾಲಜಿಕಲ್ ಆಕ್ಟಿವಿಟೀಸ್ ನಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ. ಆಲ್ ಕೂಡ ಖಂಡಿತ ಆನ್ಸರ್ ಆಗ್ಲಿಕ್ಕಿಲ್ಲ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿಹೇವಿಯರ್. ಟೆಂಪರೇಚರ್ ಕಡಿಮೆದಾಗ ಹೊರಗಡೆ ಬರೋದು, ಟೆಂಪರೇಚರ್ ಹೆಚ್ಚಾದ್ಮೇಲೆ ಒಳಗಡೆ ಹೋಗಿ ಸೇರ್ಕೊಂಡು ಬಾಡಿ ಟೆಂಪರೇಚರ್ ನ ನಾರ್ಮಲ್ ಮಾಡ್ಕೊಳ್ಳೋದು. We call it as behavioral adaptation ಅಂತ ಹೇಳಿ ಕರೀತೀವಿ. So answer for this question is behavioral. Go to the next question. eighteenth question ನೋಡ್ರಿ. Different types of interactions. Different types of interactions and the nature of interaction between species A and species B are given in column 1 and 2 respectively. Choose the correct answer matched in the category. 1 to column 2 ಈ ತರ match the following question ಇದ್ದಾಗ ಜನರಲ್ ನೀವು ಕಾಲಮ್ 1 ಅನ್ನ ಕಾಲಮ್ 2 ಜೊತೆಗೆ ಕಂಪೇರ್ ಮಾಡ್ತಾ ಬರ್ತೀರಿ. ಇದಕ್ಕಿಂತಲೂ ಈಸಿ ಕಾಲಮ್ 2 ಲೆಂತ್ ಇರುತ್ತಾ ಇಲ್ಲ, ಆ ಲೆಂತ್ ಇರೋ ಪಾರ್ಟ್ ಅನ್ನ ಫಸ್ಟ್ ನೋಡ್ರಿ. ಆ ಲೆಂತ್ ಇರೋ ಪಾರ್ಟ್ ಇಲ್ಲಿದೆ ನೋಡಿ. ಬೆನಿಫಿಷಿಯಲ್ ಟು ಎ ಅಂಡ್ ನೋ ಎಫೆಕ್ಟ್ ಆನ್ ಬಿ ಅಂತ ಹೇಳ್ತಾರೆ. ಬೆನಿಫಿಷಿಯಲ್ ಟು ಎ ಅಂತ ಹೇಳಿದ್ರೆ ಒಂದು ಪ್ಲಸ್ ಆಗುತ್ತೆ, ಎಫೆಕ್ಟ್ ಆನ್ ಬಿ ಅಂತ ಹೇಳಿದ್ರೆ ಇನ್ನೊಂದು 0 ಆಗುತ್ತೆ. ಸೊ ಒಂದು ಪ್ಲಸ್ ಇನ್ನೊಂದು 0 ಆದ್ರೆ ಇದು ಎಂತ ಇಂಟ್ರಾಕ್ಷನ್? ಇಟ್ ಈಸ್ ಡೆಫಿನೆಟ್ಲಿ ಕಮೆನ್ಸಾಲಿಸಮ್. ನೆಕ್ಸ್ಟ್ ನೋಡಿ, ಬೆನಿಫಿಷಿಯಲ್ ಟು ಬೋತ್ ಎ ಅಂಡ್ ಬಿ ಅಂತ ಹೇಳಿದ್ರು. ಎರಡೂ ಪ್ಲಸ್ ಇದೆ, ಎರಡೂ ಪ್ಲಸ್ ಇದ್ರೆ ಇಂಥ ಇಂಟ್ರಾಕ್ಷನ್ ಎಂತದ್ದು? ಇಟ್ಸ್ ಮ್ಯೂಚುವಲಿಸಮ್. ಬೆನಿಫಿಷಿಯಲ್ ಟು ಎ ಅಂದ್ರೆ ಒಂದು ಪ್ಲಸ್, ಇನ್ಹಿಬಿಟರಿ ಫಾರ್ ಬಿ ಅಂತ ಹೇಳಿದ್ರೆ ಮೈನಸ್. ಹಾಗೇನೆ ನೆಕ್ಸ್ಟ್ ನೋಡಿ, ಬೆನಿಫಿಷಿಯಲ್ ಟು ಎ ಒಂದು ಪ್ಲಸ್, ಹಾರ್ಮ್ಫುಲ್ ಅಂದ್ರೆ ಇನ್ನೊಂದು 0 ಇಲ್ಲ, ಇದು ಮೈನಸ್. ಸೊ ಎರಡೂ ಕೂಡ ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದೆ. ಇದರಲ್ಲಿ ಪ್ರಿಡೇಷನ್ ಯಾರು? ಪ್ಯಾರಾಸಿಟಿಸಮ್ ಯಾರು? ಇನ್ಹಿಬಿಟರಿ ಅಂದ್ರೆ ಕಿಲ್. ಸೊ ಒಂದು ಪ್ಲಸ್ ಆಗಿದೆ, ಬೆನಿಫಿಟ್ ಇದೆ, ಇನ್ನೊಂದು ಸಾಯ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಟ್ ಈಸ್ ಪ್ರಿಡೇಷನ್. ಒಂದು ಬೆನಿಫಿಷಿಯಲ್ ಇನ್ನೊಂದು ಹಾರ್ಮ್ಫುಲ್ ಅಂತ ಹೇಳಿದ್ರೆ
The remaining one is parasitism. And the last one, harmful for both. It is competition. So the correct answer for this, A2. A2 is the answer, option C. Is it clear? Go to the next question. Yeah. Which one of the following is a correct matching pair of certain organisms and kind of association? ಎಕ್ಸಾಂಪಲ್ಸ್ ಆ ಎಕ್ಸಾಂಪಲ್ಸ್ ಗಳಲ್ಲಿ ಯಾವ ತರ ಇಂಟ್ರಾಕ್ಷನ್ ಇದೆ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡಬೇಕು. ಅಬಿಂಗ್ಡಾನ್ ಟಾರ್ಟಾಯ್ಸ್ ಅಂಡ್ ಗೋಟ್ ಇವರಿಬ್ಬರ ಮಧ್ಯೆ ಇಂಟ್ರಾಕ್ಷನ್ ಕಮೆನ್ಸಾಲಿಸಮ್ ಅಂತ ಹೇಳ್ತಾರೆ. ಕಮೆನ್ಸಾಲಿಸಮ್ ಅಲ್ಲ ಈ ಇಂಟ್ರಾಕ್ಷನ್. ಯಾಕೆ ಅಂತ ಹೇಳಿದ್ರೆ ಅಬಿಂಗ್ಡಾನ್ ಟಾರ್ಟಾಯ್ಸ್ ಮತ್ತು ಗೋಟ್ ಈ ಎರಡೂ ಕೂಡ ದೇ ಫೈಟ್ ಫಾರ್ ದಿ ಸೇಮ್ ರಿಸೋರ್ಸ್. ಹಾಗಾಗಿ ಯಾರಿಗೆ ಕೂಡ ಬೆನಿಫಿಟ್ ಇಲ್ಲ. ಸೊ ಎರಡೂ ಕೂಡ ಮೈನಸ್. ಹಾಗಾಗಿ ಇದು ಕಾಮೆನ್ಸಾಲಿಸಮ್ ಅಲ್ಲ, ಇದು ಕಾಂಪಿಟೇಷನ್ ಆಗುತ್ತೆ. ಹೌದಾ ಇಲ್ಲ? Option A is wrong. Option B nodri, algae and fungi in lichens. Algae and fungi are mutually benefited. Symbiotic association. This is example for mutualism. This is competition alla. So option B kuda wrong. Option C is orchids growing in tree and orchids growing on trees. Orchids are benefited by getting sunlight. Howda illa? But tree ge neither benefited nor harm. Hagidu predation commensalism agate. So the correct answer may be option D. Yakendra mooru wrong agideyalla. Hagagi Cuscuta going on other flowering plants. Cuscuta kelidilla. It is a ectoparasitic plant, a chlorophyllous plant. It gets their nourishment by on other plants. ಬೇರೆ ಪ್ಲಾಂಟ್ಸ್ ಮೇಲೆ ನರಿಶ್ ಪಡ್ಕೊಳ್ಳುತ್ತೆ. ಹಾಗಾಗಿ ಇವರು ಎಕ್ಸಾಂಪಲ್ ಫಾರ್ parasitism. So the correct answer is option D. Take the next question. Which of the following statements regarding species independent or read the sentences carefully. An association of two species where one is benefited and the other remain unaffected is mutualism. One is benefited, another remain unaffected ಅಂತ ಹೇಳಿದ್ರೆ ಒಂದು ಪ್ಲಸ್ ಆಗುತ್ತೆ, ಇನ್ನೊಂದು unaffected ಅಂದ್ರೆ 0 ಆಗುತ್ತೆ. ಇದು mutualism ಅಂತ ಕರೀತೀರಾ? Wrong. So one is wrong. Second ನೋಡಿ, and interspecific association where both partners get benefit from each other. Both partners get benefit ಅಂತ ಹೇಳಿದ್ರೆ plus plus. ಇದನ್ನ ಕಮೆನ್ಸಾಲಿಸಮ್ ಅಂತ ಹೇಳ್ತಾರೆ. ಸೊ ಕಮೆನ್ಸಾಲಿಸಮ್ ಅಲ್ಲ, ಮ್ಯೂಚುವಲಿಸಮ್. ಸೊ ಹಾಗಾಗಿ ಇದು ಕೂಡ ಥರ್ಡ್ ಸ್ಟೇಟ್ಮೆಂಟ್ ಅನ್ನು ನೋಡಿ, a direct food relation between two species of animals in which one animal feeds on the other referred to as predate ಹೇಳ್ತಿದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದಿಸ್ ಇಸ್ ಟ್ರೂ. ಲಾಸ್ಟ್ ಸ್ಟೇಟ್ಮೆಂಟ್ ಇದೆ, between two species of organisms where both the partners are benefited from each other, symbiosis or mutualism ಅಂತ ಹೇಳಿದ್ದಾರೆ. ಇದು ಕರೆಕ್ಟ್ ಆಗಿದೆ. ಸೊ ಫೋರ್ತ್ ಆರ್ ಕರೆಕ್ಟ್. ನಾವು ಏನನ್ನು ಐಡೆಂಟಿಫೈ ಮಾಡ್ತೀವಿ? ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಟ್ರೂ ಇರೋ ಸ್ಟೇಟ್ಮೆಂಟ್ಸ್ ಗಳು 3 and 4. The answer for this question is option B. Go to the next question. Column 1, column 2 ಜೊತೆಗೆ ಮ್ಯಾಚ್ ಮಾಡಬೇಕು. ಇಲ್ಲಿ ಒಂದಷ್ಟು ಟೈಮ್ ಆಯ್ತು ಮತ್ತೆ ಪಾಪ್ಯುಲೇಷನ್ ಇಂಟರಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಪುಟ್ಟಸ್ವಾಮಿ ಅವರ ಟೈಮ್ ಆಗಿದೆ. ಸ್ಟಾಪ್ ಮಾಡೋಣ ಸರ್. ಎಂಡ್ ಮಾಡಿ. ಥ್ಯಾಂಕ್ ಯು. ಐ ಹ್ಯಾವ್ ಟೇಕನ್ ಟೈಮ್ ಫಾರ್ ಯು. ಇನ್ನೊಂದು 4-5 ಕ್ವಶನ್ಸ್ ಇದ್ವು ಅಂತ ಕಾಣುತ್ತೆ ಸರ್. 8 ನಿಮಿಷ ಹೆಚ್ಚಾಗಿದೆ ನಿಮ್ಗೆ. ಸಾರಿ ಸರ್.
ಆ ಕ್ವಶನ್ಸ್ ಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಆ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡೋದು. ಥ್ಯಾಂಕ್ಸ್ ಫಾರ್ ದಿ ಅಪರ್ಚುನಿಟಿ. ಥ್ಯಾಂಕ್ ಯು ಗಣಾಚಾರಿ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ನಮಸ್ತೆ.